ಓಕೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿದೆ 7 ಸ್ಟೆಪ್ಸ್ ಆಫ್ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್. ಏನಂತ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಬಗ್ಗೆ ನಾವು ತಿಳ್ಕೊಂಡ. ಹಿಂದಿನ ಕ್ಲಾಸಿನ ಡಿಸಿಷನ್ ಮೇಕಿಂಗ್ ಮೀನಿಂಗ್, ಡೆಫಿನೇಷನ್ ಮತ್ತು ಅದರ ನೇಚರ್ ಬಗ್ಗೆ ತಿಳ್ಕೊಂಡಿದ್ದು. ಹಾಗೆ ದ ಟೈಪ್ಸ್ ಆಫ್ ದ ಡಿಸಿಷನ್ ಬಗ್ಗೆನೂ ಸಹ ಹೇಳಿದ್ದೀನಿ. ಇವತ್ತಿನಲ್ಲಿದ್ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಬಗ್ಗೆನೂ ಹೇಳಿದೆ. ಡಿಸಿಷನ್ ಮೇಕಿಂಗ್ ಏನಾಗಿತ್ತು, ಸಡನತೆ ಆಗುವಂಥ ಫಂಕ್ಷನ್. ಇದರಿಂದ ಸ್ಟೆಪ್ ಫಾರ್ ಸ್ಟೆಪ್ ಏನಾಯ್ತು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ನಡೀತೈತೆ ಅಂತ ನಾವು ಸಹ ಹೇಳ್ಬೋದು. ನಾವು ಎಷ್ಟು ಎಫೆಕ್ಟಿವ್ ಆಗದ ಡಿಸಿಷನ್ ಮೇಕಿಂಗ್ ತಗೋಬೇಕಂದ್ರೆ ಏನಾಗ್ತದೆ, ದ ಸ್ಟೆಪ್ ಫಾರ್ ಸ್ಟೆಪ್ ಡಿಸಿಷನ್ ಮೇಕಿಂಗ್. ಸಡನತೆ ಡಿಸಿಷನ್ ತಗೋದಕ್ಕಿಂತ ಎಫೆಕ್ಟಿವ್ ಆದಂಥ ಆರ್ಗನೈಸೇಷನ್ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅಂತ ನಮ್ಗೆ ಯಾವ್ದು. ಅದೇ ರೀತಿಯಾಗಿ ಇದು ಡಿಸಿಷನ್ ಮೇಕಿಂಗ್ ಬಗ್ಗೆ ಏನಾದ್ರು ತಿಳ್ಕೊಂಡು ತಗೋಣ, ಅದ್ರ ಪ್ರೊಸೆಸ್ ಯಾವ ರೀತಿ ಅದ ಅಂತ ಹೇಳಿ. ದ ಡಿಸಿಷನ್ ಮೇಕಿಂಗ್ ಈಸ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಮ್ಯಾನೇಜ್ಮೆಂಟ್. ಡಿಸಿಷನ್ ಮೇಕಿಂಗ್ ಏನಾಗೈತಿ, ಇಂಪಾರ್ಟೆಂಟ್ ಫಂಕ್ಷನ್ ಅಥವಾ ಆಸ್ಪೆಕ್ಟ್ ಆಗೈತಿ ಅಂತಲೂ ಸಹ ಹೇಳ್ಬೋದು. ದ ಡಿಸಿಷನ್ ವಿಚ್ ಈಸ್ ದ ಮೇಡ್ ದ ಟುಡೇ ಬೈ ದ ಮ್ಯಾನೇಜರ್ ಡಿಸೈಡ್ ದ ಹೌ ವಿಲ್ ಬಿ ದ ಫ್ಯೂಚರ್ ಆಫ್ ದ ಆರ್ಗನೈಸೇಷನ್ ಅಂತ ಹೇಳ್ಬೋದು. ದ ಫ್ಯೂಚರ್ದಲ್ಲಿ ಆರ್ಗನೈಸೇಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಏನಂತ ಡಿಸಿಷನ್ ತಗೋತಾರೆ ಅಂತ ನಾವು ಸಹ ಹೇಳಬೇಕು ಇನ್ ದ ಟುಡೇ. ಆ್ಯಂಡ್ ಏನಾಗಿರ್ತೈತಿ, ಅದು ಡಿಸಿಷನ್ ತಗೋದೇ ಮೇನ್ ಉದ್ದೇಶ ಏನಾಗಿರ್ತೈತಿ, ಫ್ಯೂಚರ್ಗೆ ಹೋಗ್ತಾರೆ ಏನಾಗಿರ್ತೈತಿ ಡಿಸಿಷನ್ ತೆಗೆದುಕೊಳ್ತೈತಿ ಅಂತ. ಒಂದು ಮುಂದೆ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಅಂತ ಅನ್ನೋದೇ ಡಿಸಿಷನ್ ಮೇಕಿಂಗ್ ಆಗಿರ್ತೈತಿ. ಆ್ಯಂಡ್ ಫಾರ್ ದ ರೀಜನಲ್ ಆ್ಯಂಡ್ ದ ಎಫೆಕ್ಟ್ ದ ಡಿಸಿಷನ್ ದ ಮ್ಯಾನೇಜರ್ ಮಸ್ಟ್ ಟು ಗೋ ಥ್ರೂ ದ 7 ಸ್ಟೆಪ್ಸ್ ಆಫ್ ದ ಪ್ರೊಸೆಸ್ ಆಫ್ ದ ಡಿಸಿಷನ್ ಮೇಕಿಂಗ್. ಏನಾಗಿರ್ತೈತಿ, ಎಫೆಕ್ಟಿವ್ ಆದಂಥ ಡಿಸಿಷನ್ ಅನ್ನ ಆಗ್ಬೇಕಂದ್ರೆ ಏನಾಗಿರ್ತೈತಿ, ಸ್ಟೆಪ್ ಫಾರ್ ಸ್ಟೆಪ್ ದ ಡಿಸಿಷನ್ ತೆಗೆದುಕೊಳ್ಬೇಕು. ಸಡನ್ ಅಂತ ಡಿಸಿಷನ್ ತೆಗೆದುಕೊಳ್ಳೋದು ಅದ್ರ ಇಂಪ್ಯಾಕ್ಟ್ ಏನು, ಅದ್ರ ರಿಸಲ್ಟ್ ಏನು, ಅದ್ರ ವ್ಯಾಲ್ಯೂ ಏನೋದು ಗೊತ್ತಾಗೋದಿಲ್ಲ. ಸೊ ನಾವೇನಾಗಿತ್ತು, ಒಂದು ಯಾವುದೇ ಒಂದು ಡಿಸಿಷನ್ ತೆಗೆದುಕೊಂಡಾಗಿದೆ ಅದ್ರದ್ದು ಡೀಪ್ ಆಗಿ ಸ್ಟಡಿ ಮಾಡಿ, ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿ, ಅದ್ರದ್ದು ಇಂಪ್ಯಾಕ್ಟ್ ಏನು, ಅದ್ರ ರಿಸಲ್ಟ್ ಏನು, ಅದ್ರ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜ್, ಸೊ ಓವರ್ ಆಲ್ ಎಲ್ಲವನ್ನ ಸ್ಟಡಿ ಮಾಡಿದ ಡಿಸಿಷನ್ ತೆಗೆದುಕೊಳ್ಳೋದ್ರಿಂದ ಏನಾಗಿರ್ತೈತಿ, ಎಫೆಕ್ಟಿವ್ ಏನಾಗೈತಿ ಡಿಸಿಷನ್ ಆಗೈತಿ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ 7 ಸ್ಟೆಪ್ಸ್ ಆಫ್ ದ ಡಿಸಿಷನ್ ಅದ ಅಂತ ನಾವು ಹೇಳ್ಬೋದು. ದ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್ಸ್, ದ ಅನಾಲಿಸಿಸ್ ಆಫ್ ದ ಪ್ರಾಬ್ಲಮ್ಸ್, ದ ಡೆವಲಪ್ಮೆಂಟ್ ಆಫ್ ದ ಅಲ್ಟರ್ನೇಟಿವ್, the evaluation of the alternative, the selection of the best alternative, and the implementation of the alternative, and the review of the implementation. So ಇವೇನಾಗಿದೆ 7 ಸ್ಟೆಪ್ಸ್ ಆಫ್ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅನ್ನೋದಕ್ಕೆ ಒನ್ ಬೈ ಒನ್ ನಾವು ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ. ಫಸ್ಟ್ ಒನ್ ಏನಾಗೈತಿ, the identification of the problem. The first and the most important steps of the decision making process is to the identifying of the main problem. The first the decision making start ಆಗೋದೇನಾಗಿರುತ್ತೆ, the problem ದಿಂದ ಸ್ಟಾರ್ಟ್ ಆಗೈತಿ ಅಂತಲೂ ಸಹ ಹೇಳ್ಬೋದು. ಅದೇ ರೀತಿಯಾಗಿ ಇದ್ರ ಮೇನ್ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಾಗಿದೆ, ದಿ ಐಡೆಂಟಿಫಿಕೇಶನ್ ಆಫ್ ದ ಮೇನ್ ಪ್ರಾಬ್ಲಮ್. ದ ಪ್ರಾಬ್ಲಮ್ ಅನ್ನ ಏನಾಗಿದೆ ಐಡೆಂಟಿಫೈ ಮಾಡೋದು ಡಿಸಿಷನ್ ಮೇಕಿಂಗ್ ಇದು ಫಸ್ಟ್ ಸ್ಟೆಪ್ ಆಗೈತೆ ಅಂತ ನಾವು ಹೇಳ್ಬೋದು. ದ ಪ್ರಾಬ್ಲಮ್ಸ್ ಮೇ ಬಿ ಅರೈಸ್ ಡ್ಯೂ ಟು ದ ಇಂಟರ್ನಲ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಫ್ ದ ಆರ್ಗನೈಸೇಷನ್ ಅಂತ ಹೇಳ್ಬೋದು. ದ ಆರ್ಗನೈಸೇಷನ್ ಪ್ರಾಬ್ಲಮ್ ಯಾವ ರೀತಿ ಅರೈಸ್ ಆಗುತ್ತದೆ, ಇಂಟರ್ನಲ್ ಫ್ಯಾಕ್ಟರ್ಸ್ ಇಂದ ಅಥವಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗ್ತೈತಿ ಅಂತ ನಾವು ಹೇಳ್ಬೋದು. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ಯಾವುದು, ಎಂಪ್ಲಾಯೀಸ್ ಆಗಿರ್ಬೋದು, ಆರ್ಗನೈಸೇಷನ್ ಗೋಲ್, ಆಬ್ಜೆಕ್ಟಿವ್, ಅದ ಸ್ಟ್ರಕ್ಚರ್, ರೂಲ್ಸ್, ರೆಗ್ಯುಲೇಷನ್. ಸೊ ಇದರಿಂದ ಏನಾಗುತ್ತೆ, ಆರ್ಗನೈಸೇಷನ್ ಅಲ್ಲಿ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಅದೇ ರೀತಿ ಈಗ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿದೆ, ಕಾಂಪಿಟೇಟರ್ದಿಂದ ಆಗಿರ್ಬೋದು, ಅದೇ ರೀತಿ ಕಸ್ಟಮರ್ದಿಂದ, ಸಪ್ಲೈಯರ್ದಿಂದ, ಮತ್ತು ಅದೇ ರೀತಿಯಾಗಿ ಇಂಟರ್ಮೀಡಿಯೇಟರ್ದಿಂದ. ಸೊ ಏನಾಗಿರ್ತೈತಿ, ಪ್ರಾಬ್ಲಮ್ ಅನ್ನ ಅರೈಸ್ ಆಗಿತ್ತು. ಸೊ ಏನಾಗಿತ್ತು, ಓವರ್ ಆಗಿತ್ತು, ಫಸ್ಟ್ ಪ್ರಾಬ್ಲಮ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದು. ಅಂಡ್ ಇಟ್ ಈಸ್ ದ ಬಿಲೀವ್ಡ್ ದ್ಯಾಟ್ ದ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್ಸ್ ಇಸ್ ದ ಕಂಪ್ಲೀಟೇಷನ್ ಆಫ್ ದ ಹಾಫ್ ಆಫ್ ದ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ಸ್. ನಾವು ಪ್ರಾಬ್ಲಮ್ ಅನ್ನ ಐಡೆಂಟಿಫಿಕೇಶನ್ ಕಂಪ್ಲೀಟ್ ಮಾಡೋದಂದ್ರೆ ಸೊ ನಮಗೆ ದ ಹಾಫ್ ಆಫ್ ದ ಸೊಲ್ಯೂಷನ್ ಸಿಗುತ್ತೆ. ಫಸ್ಟ್ ನಾವು ಪ್ರಾಬ್ಲಮ್ ಅನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸೊಲ್ಯೂಷನ್ಸ್ ಆಟೋಮೆಟಿಕ್ ಏನಾಗೈತಿ ಈಜಿ ಫೈಂಡ್ ಔಟ್ ಮಾಡ್ಲಾಕ್ ಬರ್ತೈತಿ. ನಾವು ಎಷ್ಟು ಪ್ರಾಬ್ಲಮ್ ಅನ್ನ ನಾವು ತಿಳ್ಕೊತೇವೋ ಅದ್ರ ಬೇಸ್ ಮೇಲೆ ಆಗಿತ್ತು ಸೊಲ್ಯೂಷನ್ ನಮಗೆ ಜಲ್ದಿ ಫೈಂಡ್ ಔಟ್ ಮಾಡಕ್ ಬರ್ತೈತಿ. ವಿಚ್ ದ ಹೆಲ್ಪ್ ಇನ್ ದ ಪ್ರೊವೈಡಿಂಗ್ ದ ರೈಟ್ ಇಲ್ಲ the identification of the problem is similar to the diagnosis besides which is the help in the providing the right medicine to the patient ಅಂತ ಹೇಳೋದು. ಒಂದು ಎಕ್ಸಾಂಪಲ್ ಕೊಡ್ತಾರ, ಆ ಡಾಕ್ಟರು ಪೇಷಂಟ್ದು ಏನು ಪ್ರಾಬ್ಲಮ್ ಅಂತಂದ್ರೆ ಫಸ್ಟ್ ತಿಳ್ಕೊಂಡ್ರೆ ಏನಾಗಿತ್ತಂದ್ರೆ ಸರಿಯಾದಂಥ ಮೆಡಿಸಿನ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಬರ್ತೈತಿ. ಅವನು ಡಾಕ್ಟರ್ ಪೇಷಂಟ್ ಇದು ಏನು ಪ್ರಾಬ್ಲಮ್ ಅಂತ ಫಸ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಂದ್ರೆ ಮೆಡಿಸಿನ್ ಯಾವ ರೀತಿ ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಏನಾಗಿತ್ತು, ಫಸ್ಟ್ ಆ ಪೇಷಂಟ್ ಇದು ಏನು ಪ್ರಾಬ್ಲಮ್ ಆಯಿತು, ಅವನಿಗೆ ಜ್ವರ ಬಂದಿತ್ತು, ಏನಾಗಿತ್ತು, ಸ್ವಲ್ಪ ಪ್ರಾಬ್ಲಮ್ ಅನ್ನ ತಿಳ್ಕೊಂಡಾಗ ಏನಾಗಿತ್ತು ಈಜಿ ಏನಾಗಿತ್ತು ಅವನಿಗೆ
ಮೆಡಿಸಿನ್ ಅನ್ನು ಅಥವಾ ಸೊಲ್ಯೂಷನ್ ಅನ್ನು ಕಂಡುಹಿಡ್ಲಕ್ಕಾಗುತ್ತೆ ಅಂತಾನು ಸಹ ಹೇಳ್ಬೋದು. ಅಂಡ್ ವೆನ್ ದ ಪ್ರಾಬ್ಲಮ್ಸ್ ಇಸ್ ದ ಕರೆಕ್ಟ್ಲಿ ಅಂಡರ್ಸ್ಟೂಡ್ ಇಟ್ ಬಿಕಮಿಂಗ್ ದ ಈಸಿ ಟು ದ ಸಾಲ್ವ್ ಅಂತ ಹೇಳ್ಬೋದು. ನಾವು ಎಷ್ಟು ಪ್ರಾಬ್ಲಮ್ ಅನ್ನು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ, ಈಜಿ ಸೊಲ್ಯೂಷನ್ ಅನ್ನು ಎಷ್ಟು ಪರ್ಫೆಕ್ಟ್ ಆಗಿ ಪ್ರಾಬ್ಲಮ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿ ಅಷ್ಟು ಪರ್ಫೆಕ್ಟ್ ಆಗಿ ನಮಗೆ ಕರೆಕ್ಟ್ ಆ್ಯಂಡ್ ಅಕ್ಯುರೇಟ್ ಆಗಿ ಸೊಲ್ಯೂಷನ್ ಸಿಗ್ತೈತಿ. ನಾವು ಪ್ರಾಬ್ಲಮೇ ಕನ್ಫ್ಯೂಸ್ ಆಗಿತ್ತಂದ್ರೆ ಸೊಲ್ಯೂಷನ್ ಯಾಕೆ ಕರೆಕ್ಟ್ ಆಗಿ ಇರ್ಲಕ್ಕೆ ಸಾಧ್ಯನೇ ಆಗಿಲ್ಲ. ಸೊ ನಾವು ಯಾವುದೇ ರೀತಿಯಾಗಿಂತ ಪ್ರಾಬ್ಲಮ್ ಏನಾಗುತ್ತೆ ಕರೆಕ್ಟ್ ಆ್ಯಂಡ್ ಕಾನ್ಸಂಟ್ರೇಷನ್ ಇಟ್ಟು ಏನಾಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಮಗೆ ಏನಾಗಿತ್ತು ಅಕ್ಯುರೇಟ್ ಆ್ಯಂಡ್ ಪರ್ಫೆಕ್ಟ್ ಸೊಲ್ಯೂಷನ್ ನಮ್ಗೆ ಫೈಂಡ್ ಔಟ್ ಆಗ್ಬೇಕು. ನಮ್ಮ ಕರೆಕ್ಟ್ ಆದಂಥ ಪ್ರಾಬ್ಲಮನ್ನೇ ನಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರೀ ಅಂದ್ರೆ ಸೊಲ್ಯೂಷನ್ ಅನ್ನು ನಮ್ಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ ಅಂತ ಸಹ ಹೇಳ್ಬೋದು. ದ ಮ್ಯಾನೇಜರ್ ಶುಡ್ ಬಿ ದ ಯೂನಿಫಾರ್ಮ್ಲಿ ದ ಮಾನಿಟರ್ ದ ವರ್ಕಿಂಗ್ ಎನ್ವೈರ್ಮೆಂಟ್, ದ symptoms of the problems and the root causes of the problems. For this he has to the consider the progress the report from the subordinates, the compare the actual performance and the study of the factors affecting the regular work, the beside he fact to use his the skill knowledge ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಜಡ್ಜ್ಮೆಂಟ್ ಟು ದ ಕನ್ಕ್ಲೂಡ್ ಅಂತಲೇ ಹೇಳಬೇಕು. ನಾವು ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಐಡೆಂಟಿಫಿಕೇಶನ್ ಮಾಡಬೇಕು, ಏನಾಗುತ್ತೆ ರೆಗ್ಯುಲರ್ ಆಗಿ ಇದು ಕಂಟಿನ್ಯೂಸ್ ಆಗಿರ್ಬೋದು ವರ್ಕಿಂಗ್ ಎನ್ವೈರ್ಮೆಂಟನ್ನು ನಾವು ಮಾನಿಟರ್ ಮಾಡ್ತಾ ಇರ್ಬೇಕು. ಇದರಿಂದಾಗಿ ಇದು ಆ್ಯಕ್ಚುಲ್ ಸಿಚುವೇಶನ್ ಏನೈತಿ, ಅದ್ರದ್ದು ಪರ್ಫಾರ್ಮೆನ್ಸ್ ಯಾವ ರೀತಿ ನಡೀತಾ ಇದೆ, ಅದ್ರದ್ದು ಪ್ರಾಬ್ಲಮ್ ಏನು. ಸೊ ನಮ್ಗೆ ಈಜಿ ಏನಾಗಿರ್ತೈತಿ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡ್ಕೊಳಕ್ಕಾಗುತ್ತೆ. ನಾವು ಸಡನ್ ಎತ್ತಾಗತ್ತೆ ನಾವು ಮಾನಿಟರ್ ಮಾಡ್ತಾ ಇರಲಿಲ್ಲ, ನಮ್ಮ ಪ್ರಾಬ್ಲಮ್ ಏನಂತ ಗೊತ್ತಾಗೋದಿಲ್ಲ. ಸೊ ನಾವು ಅದ್ರಲ್ಲಿ ಕಂಟಿನ್ಯೂ ಹತ್ರ ಅದು ಇನ್ವಾಲ್ವ್ಮೆಂಟ್ ಆದ್ರೆ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಅಲ್ಲಿ ಪ್ರಾಬ್ಲಮ್ ಏನು ಅನ್ನೋದನ್ನು ಗೊತ್ತಾಗುತ್ತೆ. ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಅಲ್ಲಿ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗುತ್ತೆ. ಸೊ ಫೈನಾನ್ಷಿಯಲ್ ಮ್ಯಾನೇಜರ್ ಗೊತ್ತಾಗಿಲ್ಲ, ಯಾಕಂದ್ರೆ ಫೈನಾನ್ಷಿಯಲ್ ಮ್ಯಾನೇಜರ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನೋಡ್ಕೋತಾರೆ. ಸೊ ಅದೇ ರೀತಿಯಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಮಾತ್ರ ಗೊತ್ತು. ಅದೇ ರೀತಿ ಫೈನಾನ್ಷಿಯಲ್ ಮ್ಯಾನೇಜರ್ ಅಲ್ಲಿ ಯಾವ ರೀತಿ ಫಂಡಿಗೆ ರಿಲೇಷನ್ಸ್ ಪ್ರಾಬ್ಲಮ್ ಯಾವುದು ಅಂತಂದ್ರೆ ಫೈನಾನ್ಷಿಯಲ್ ಮ್ಯಾನೇಜರ್. ಸೊ ಅಲ್ಲಿ ಏನಾಗಿರ್ತದೆ ಆ ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಆದಂಥ ನಾಲೆಜ್, ಸ್ಕಿಲ್, ಎಕ್ಸ್ಪೀರಿಯನ್ಸ್ ಏನಾಗಿರ್ತೈತಿ ಅಲ್ಲಿ ಹೊಂದಿರ್ತಾರೆ. ಸೊ ಏನಾಗಿರ್ತೈತಿ ಅವರಿಗೆ ಪ್ರಾಬ್ಲಮ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ. ನನಗೆ ಅಲ್ಲಿ ಪರ್ಫೆಕ್ಟ್ ಆದಂಥ ಇನ್ಫಾರ್ಮೇಶನ್ ಇರಲಿಲ್ಲ, ನಾಲೆಜ್ ಇಲ್ಲ, ಸ್ಕಿಲ್ ಇಲ್ಲ ಅಂದ್ರೆ ನಮಗೆ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಸೊ ಅಲ್ಲಿ ಏನಾಗಿರ್ತೈತಿ ನಮಗಲ್ಲಿ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ಅಲ್ಲಿ ರೆಗ್ಯುಲರ್ ಆಗಿ ನಾವು ಅಲ್ಲಿ ಏನಾಗ್ತಾ ಇದೆ, ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನು ಅಥವಾ ಹಿಂದಿನ ಪರ್ಫಾರ್ಮೆನ್ಸ್ ಏನು, ಮುಂದೆ ಏನು ಮಾಡಬೇಕು. ಸೊ ಟೋಟಲ್ ಆಗಿ ಅಲ್ಲಿ ಅಷ್ಟು ಸ್ಟಡಿ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಐಡೆಂಟಿಫಿಕೇಶನ್ ಏನಾಗಿರುತ್ತೆ ಕಂಡುಹಿಡ್ಲಕ್ಕಾಗುತ್ತೆ ಅಂತಲೂ ಸಹ ಹೇಳ್ಬೋದು. ಎಷ್ಟು ನಾವು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಅಷ್ಟು ನಮ್ಗೆ ಈಸಿ ಏನಾಗಿರ್ತೈತಿ ಪ್ರಾಬ್ಲಮ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕಾಗುತ್ತೆ. ಕೆಲವೊಂದು ಸ್ಟ್ರಾಟಜಿಕ್ ಏನಾಗಿರ್ತೈತೆ ಪ್ರಾಬ್ಲಮ್ ಅನ್ನ ಅರೈಸ್ ಆಗಿರುತ್ತೆ. ಸೊ ಅಲ್ಲಿ ಏನಾಗಿರ್ತದೆ ಅಲ್ಲಿ ಪರ್ಫೆಕ್ಟ್ ಆದಂಥ ಸ್ಕಿಲ್, ನಾಲೆಜ್, ಎಕ್ಸ್ಪೀರಿಯನ್ಸ್ ಅಲ್ಲಿ ಅವಶ್ಯಕತೆ ಇದೆ. ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಆ ರೀತಿಯಾಗಿ ಇರ್ತಾವ, ಅದಕ್ಕೋಸ್ಕರ ಅಲ್ಲಿ ಎಕ್ಯುರೇಟ್ ಆದಂಥ ಒಂದು ನಾಲೆಜ್, ಸ್ಕಿಲ್ ಬೇಕಾಗುತ್ತೆ ಅಂತ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನಾಗಿತ್ತು ದ ಪ್ರಾಬ್ಲಮ್ ಎಷ್ಟು ಪ್ರಾಬ್ಲಮ್ ಪ್ರಾಬ್ಲಮ್ ಏನಾಗಿತ್ತು ದ ಫೌಂಡೇಶನ್ ಆಫ್ ದ ಡಿಸಿಷನ್ ಮೇಕಿಂಗ್. ನಾವು ಏನಾಗಿರ್ತೈತಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ನಡೆಯೋದು ಏನಾಗಿರ್ತೈತಿ ಪ್ರಾಬ್ಲಮ್ದಿಂದ. ದ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮತ್ತೆ ಡಿಸಿಷನ್ ತಗೋದಕ್ಕೆ ಅವಶ್ಯಕತೆ ಇರ್ತದೆ. ಸೊ ನಾವು ಏನಾಗಿರ್ತೈತೆ ಪ್ರಾಬ್ಲಮ್ ಎಲ್ಲಿ ಇರ್ತೈತಿ ಅಲ್ಲಿ ಏನಾಗಿರ್ತೈತಿ ಸೊಲ್ಯೂಷನ್ ಇದ್ದೇ ಇರ್ತೈತಿ. ಅದಕ್ಕೋಸ್ಕರ ಏನೈತಿ ಸೊಲ್ಯೂಷನ್ ತಗೊಳ್ಳೇಬೇಕಾಗ್ತದೆ. ನಾವು ಒಂಥರ ಎಕ್ಸಾಂಪಲ್ ಕೊಡೋದು ಏನಂದ್ರೆ ಈಗ ಒಂದು ಆರ್ಗನೈಸೇಷನ್ ಆಲ್ರೆಡಿ 2-3 ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು. ಅದಕ್ಕೋಸ್ಕರ ಏನಾಗಿತ್ತು ಅಲ್ಲಿ ಇನ್ನೊಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಒಂದು ಆ ಪ್ರಾಬ್ಲಮ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ತೀವಿ. ಇದೊಂದು ಎಕ್ಸಾಂಪಲ್ ಇಟ್ಕೊಂಡು ಉಳ್ಕಿದ್ದೆಲ್ಲದಕ್ಕೆ ಏನಾಗುತ್ತೆ ಇದನ್ನ ಬೇಸ್ ಮೇಲೆ ಇಟ್ಕೊಂಡು ಹೇಳ್ಕೊತಾ ಹೋಗ್ತೀನಿ, ನೀವು ತಿಳ್ಕೊತಾ ಇರಿ. ಅದಕ್ಕೋಸ್ಕರ ಇದೇನಾಗಿತ್ತು ನಮ್ದು ಎಕ್ಸಾಂಪಲ್ ಅಂದ್ರೆ ಒಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ಕೋದು ಇಲ್ಲಿ ಪ್ರೊಡಕ್ಷನ್ ಲೈನಲ್ಲಿ. ಸೊ ಇದು ಪ್ರಾಬ್ಲಮ್ ಆಫ್ ದ ಆರ್ಗನೈಸೇಷನ್ ಅಂತ ತಿಳ್ಕೊಂಡು ಇದೇನು ಫಸ್ಟ್ ಆಫ್ ದ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್, ಸೆಕೆಂಡ್ ಒನ್ ಇಸ್ ದ analysis of the problem. The next one, after the completing of the first step, the another steps of the decision making process is the analysis of the identification problem. ನಾವು ಫಸ್ಟ್ ಏನು ಮಾಡ್ತೇವೆ ಪ್ರಾಬ್ಲಮ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ತೇವೆ. ನೆಕ್ಸ್ಟ್ ಏನು ಮಾಡ್ತೇವೆ ನೆಕ್ಸ್ಟ್ ಸ್ಟೆಪ್ ಏನಾಗಿರ್ತೈತಿ ಯಾವ ಪ್ರಾಬ್ಲಮ್ ಅನ್ನ ಐಡೆಂಟಿಫಿಕೇಶನ್ ಮಾಡಿರ್ತಾವೆ ಆ ಪ್ರಾಬ್ಲಮ್ ಅನ್ನ ಅನಾಲಿಸಿಸ್ ಮಾಡೋದೇನಾಗಿರ್ತೈತಿ ಸೆಕೆಂಡ್ ಸ್ಟೆಪ್ಸ್ ಆಫ್ ದ ಅನಾಲಿಸಿಸ್ ಆಫ್ ದ ಪ್ರಾಬ್ಲಮ್ ಅಂತ ನಾವು ಸಹ ಹೇಳ್ಬೋದು. ಅದೇ ರೀತಿ ಫಾರ್ ದಿಸ್ ಏಮ್ ದ ಡಿಸಿಷನ್ ಮೇಕರ್ ಹ್ಯಾಸ್ the accumulated of all the factor data and the information related to the problem ಅಂತ ನಾವು ಹೇಳ್ಬೋದು. ನಾವು ಯಾವ
ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡ್ತಾ ಆ ರಿಲೇಟೆಡ್ಗೆ ಸಂಬಂಧಿಸಿದಂತ ಎಲ್ಲ ಇನ್ಫಾರ್ಮೇಶನ್ ಡಾಟಾನ ಕಲೆಕ್ಟ್ ಮಾಡಿ ಏನ್ ಮಾಡಬೇಕು, ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಡೀಪ್ ಆಗಿ ಸ್ಟಡಿ ಮಾಡಬೇಕು. ಇದರಿಂದ ಏನಾಗುತ್ತೆ, ನಮ್ಗೆ ಈಜಿ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಕಂಡು ಇಡ್ಲಕ್ಕಾಗತ್ತೆ ಅಂತಾನು ಸಹ ಹೇಳ್ಬೋದು. ಅದ್ರದ ರಿಸಲ್ಟ್, ಅದ್ರದ ಒಟ್ಟು ಟೋಟಲ್ ಆಗಿ ಏನಾಗುತ್ತೆ ಅದ್ರ ರಿಲೇಟೆಡ್ ಅಂತ ಇನ್ಫಾರ್ಮೇಶನ್ ಪಾರ್ಟ್ ಆಫ್ ದ ಡಿಸಿಷನ್ ಮೇಕರ್ ಟು ದ ಸ್ಟಡಿ ದ ಮೇನ್ ರೀಸನ್ ಫಾರ್ ದ ಪ್ರಾಬ್ಲಮ್ಸ್. ಏನಾಗಿದ್ದದ ದ ಡಿಸಿಷನ್ ಮೇಕರ್ ಏನ್ ಮಾಡ್ಬೇಕು, ಆ ಪ್ರಾಬ್ಲಮ್ಸ್ಗೆ ರೀಸನ್ ಏನದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಎತ್ ರಿಲೇಟೆಡ್ ದ ಪ್ರಾಬ್ಲಮ್ ರಿಲೇಟೆಡ್, ಅದಕ್ಕೆ ರೀಸನ್ ಏನು, ಪ್ರಾಬ್ಲಮ್ ಅರೈಸ್ ಆಗಲಿಕ್ಕೆ ರೀಸನ್ ಏನು ಅಂತ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ದೇರ್ ದ ಇಂಪ್ಯಾಕ್ಟ್ ಆನ್ ದ ಶಾರ್ಟ್ ಟರ್ಮ್ ಆಸ್ ವೆಲ್ ಆಸ್ ದ ಲಾಂಗ್ ಟರ್ಮ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅಂತ. ಆ ಪ್ರಾಬ್ಲಮ್ ಏನಾಗಿತ್ತು, ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಎಫೆಕ್ಟ್ ಆಗ್ತೈತಿ ಅನ್ನೋದ್ರ ಬಗ್ಗೆನೂ ಸಹ ಸರಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅದನ್ನು ಸಹ ನಾವು ಸ್ಟಡಿ ಮಾಡ್ಬೇಕಿತ್ತು. ದ ಪ್ರಾಬ್ಲಮ್ the quick the analysis of the problem by the accumulated all the related the fact data information you must to be find out of the actual sources of the ಪ್ರಾಬ್ಲಮ್ ಅಂತ ಏನ್ ಮಾಡ್ತು, ಆ ರಿಲೇಟೆಡ್ಗೆ ಆ ಪ್ರಾಬ್ಲಮ್ ರಿಲೇಟೆಡ್ಗೆ ಸಂಬಂಧಿಸಿದಂತ ಇನ್ಫಾರ್ಮೇಶನ್ ಅನ್ನ ಯಾವೆಲ್ಲ ಸೋರ್ಸ್ ಇಂದ ಕಲೆಕ್ಟ್ ಆಗಿದೆ ಸಹ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು. ದ ಸಿಂಪಲ್ ಆಗಿ ಅನಾಲಿಸಿಸ್ ಆಫ್ ದ ಪ್ರಾಬ್ಲಮ್, ಏನು ನೀವು ಯಾವ ಪ್ರಾಬ್ಲಮ್ ಬಗ್ಗೆ ಸ್ಟಡಿ ಮಾಡಿ, ಪ್ರಾಬ್ಲಮ್ ಯಾವ್ದೈತೆ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡೋದಕ್ಕೆ ಏನಂತ ಕರೀತದ ಅನಾಲಿಸಿಸ್ ಆಫ್ ದ ಪ್ರಾಬ್ಲಮ್. ಸಿಂಪಲ್ ಆಗಿ ಅದ್ರದ್ದು ಯಾವ ಕಾರಣಕ್ಕಾಗಿ ಅದು ಪ್ರಾಬ್ಲಮ್ ಅರೈಸ್ ಆಯ್ತು, ಮತ್ತು ಆ ಪ್ರಾಬ್ಲಮ್ ಯಾವ ರೀತಿ ಆರ್ಗನೈಸೇಷನ್ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಸಹ ನಾವು ಸ್ಟಡಿ ಮಾಡ್ತೀವಿ. ಎಲ್ಲಿ ದ ಅನಾಲಿಸಿಸ್ ಆಫ್ ದ ಪ್ರಾಬ್ಲಮ್. ಯಾಕಂದ್ರೆ ಡಿಸಿಷನ್ ತಗೋತಿದ್ದೀರ ಅಂದ್ರೆ ಯಾವ ರೀತಿ ಅದ್ರ ರಿಸಲ್ಟ್ ಆಗುತ್ತಾ, ಅದು ಯಾವ ಕಾರಣಕ್ಕಾಗಿ ಆ ಡಿಸಿಷನ್ ತಗೋದ್ರ ಬಗ್ಗೆ ನಾವು ಏನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು. ಈಗ ಏನಾಗಿತ್ತು, ನಾವು ಫಸ್ಟ್ ಎಕ್ಸಾಂಪಲ್ ಕೊಟ್ಟದಂಗೆ ನಾವೊಂದು ಪ್ರಾಡಕ್ಟ್ ಅನ್ನ ಡೆವಲಪ್ಮೆಂಟ್, ಒಂದು ಪ್ರಾಡಕ್ಟ್ ಅನ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ರಿ. ಅದಕ್ಕೆ ಯಾಕೆ ಮಾಡಬೇಕು, ಆ ಮಾಡೋದ್ರಿಂದ ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ನೋದನ್ನ ನಾವು ಸ್ಟಡಿ ಮಾಡ್ಬೇಕಾ. ನಾವು ಈಗ ಆಲ್ರೆಡಿ 2-3 ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಒಂದು ಆರ್ಗನೈಸೇಷನ್ ಅಂತ ಹೇಳಿದೆ. ಅದೇ ರೀತಿ ನ್ಯೂ ಪ್ರಾಡಕ್ಟ್ ಅದನ್ನ ಯಾಕೆ ಮಾಡ್ಬೇಕು, ಅಥವಾ ಪ್ರಾಫಿಟ್ ಅರ್ನ್ ಮಾಡ್ಕೊಳ್ಳೋ ಮಾಡ್ಬೇಕಾ, ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕಾ, ಅಥವಾ ಕಾಂಪಿಟೇಟಿವ್ ಫೇಸ್ ಮಾಡ್ಬೇಕು, ಅದನ್ನ ಮಾರ್ಕೆಟ್ ಅಲ್ಲಿ ಪೊಸಿಷನ್ ಅನ್ನ ಹೆಚ್ಚು ಮಾಡ್ಕೊಳಕ ಯಾವ ಕಾರಣಕ್ಕಾಗಿ ಆ ಪ್ರಾಡಕ್ಟ್ ಅನ್ನ ನಾವು ಪ್ರಾಡಕ್ಟ್ ಲೈನ್ ಅಲ್ಲಿ ಆಡ್ ಮಾಡ್ಕೋಬೇಕು, ಆ ರೀಸನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿಯಾಗಿ ನಾವು ಪ್ರೊಡಕ್ಷನ್ ಮಾಡ್ತಾ ಅದ್ರದಿಂದ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ, ಅದು ನಮ್ಗದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೋ ಅಥವಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೋ, ಅಥವಾ ಸ್ವಲ್ಪ ನಮ್ಗ ಆರ್ಗನೈಸೇಷನ್ ಅಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಉಳಿಯಕ್ಕೆ ಹೆಲ್ಪ್ ಆಗುತ್ತಾ, ಅಥವಾ ನಮ್ಗೆ ಸ್ವಲ್ಪ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಏನ್ ಮಾಡ್ಬೇಕು, ಒಂದು ಡಿಸಿಷನ್ ತೆಗೆದುಕೊಳ್ತದೆ ಅದ್ರ ಫುಲ್ ಬಗ್ಗೆ ಸ್ಟಡಿ ಮಾಡ್ಬೇಕು ಅಂತ ಹೇಳ್ಬೋದು. ಸುಮ್ಮನೆ ಒಂದು ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಮತ್ತೆ ಫುಲ್ ಸ್ಟಡಿ ಮಾಡ್ಬೇಕು. ಇದೇನಾಗಿದೆ, ದ ಅನಾಲಿಸಿಸ್ ಆಫ್ ದ ಪ್ರಾಬ್ಲಮ್. ಇದನ್ನ ಸೆಕೆಂಡ್ ಸ್ಟೆಪ್ಸ್ ಆಫ್ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂತ ಹೇಳ್ಬೇಕು. ದ ಥರ್ಡ್ ಒನ್, ದ ಡೆವಲಪ್ಮೆಂಟ್ ಆಫ್ ದ ಅಲ್ಟರ್ನೇಟಿವ್ಸ್ ಅಂತ ಹೇಳ್ಬೋದು. ದ ಪ್ರಾಬ್ಲಮ್ ಮೇ ಹ್ಯಾವ್ ಬಿ ವೇರಿಯಸ್ ಅಲ್ಟರ್ನೇಟಿವ್ ದ ಸೊಲ್ಯೂಷನ್. ಏನಾಗಿತ್ತು, ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರ್ತದೆ. ಸೊಲ್ಯೂಷನ್ ಇರ್ಲಾರ್ದೆ ಯಾವ ಪ್ರಾಬ್ಲಮ್ ಸಹ ಇರೋದಿಲ್ಲ. ಅದೇ ರೀತಿಯಾಗಿ ಒನ್ ಪ್ರಾಬ್ಲಮ್ ಏನಾಗಿರ್ತದೆ, ಮೆನಿ ಮೋರ್ ದ ಅಲ್ಟರ್ನೇಟಿವ್ ದ ಸೊಲ್ಯೂಷನ್ ಇದ್ದೇ ಇರ್ತವೆ ಅಂತ ಹೇಳ್ಬೋದು. ಒನ್ ಪ್ರಾಬ್ಲಮ್ಗೆ ಏನಾಗಿತ್ತ, ಬೇರೆ ಬೇರೆ ವೇಲ್ ಏನಾಗಿರ್ತೈತಿ, ವೇರಿಯಸ್ ಅಲ್ಟರ್ನೇಟಿವ್ ಸೊಲ್ಯೂಷನ್ ಇದ್ದೇ ಇರ್ತಾವ. ದ ಡಿಸಿಷನ್ ಮೇಕರ್ ಹ್ಯಾಸ್ ಟು ಐಡೆಂಟಿಫೈ ದ ಸ್ಟಡಿ ದ ಆಲ್ ದ ಪಾಸಿಬಲ್ ಸೊಲ್ಯೂಷನ್. ಒಬ್ಬ ಡಿಸಿಷನ್ ಮೇಕರ್ ಆ ಡಿಸಿಷನ್ ತೆಗೆದುಕೊಳ್ಬೇಕಾದ್ರ ಅದು ಯಾವೆಲ್ಲ ಪಾಸಿಬಲ್ ಅಲ್ಟರ್ನೇಟಿವ್ ಸೊಲ್ಯೂಷನ್ ಇದೆ ಅದ್ರ ಬಗ್ಗೆ ಐಡೆಂಟಿಫೈ ಮಾಡಬಹುದು, ಮತ್ತು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಅಂತ ಸ್ಟಡಿ ಮಾಡಬೇಕು. ದ ಡಿಸಿಷನ್ ಮೇಕರ್ ಶುಡ್ ಬಿ ದ ಕ್ರಿಯೇಟಿವ್ ಅಂಡ್ ದ ಇನೋವೇಟಿವ್ ಟು ಐಡೆಂಟಿಫೈ ದ ಆಲ್ ದ ಅಲ್ಟರ್ನೇಟಿವ್ ದ ಸೊಲ್ಯೂಷನ್. ಇನ್ ದ ಡಿಸಿಷನ್ ಮೇಕರ್ ದ ನ್ಯೂ ಕ್ರಿಯೇಟಿವ್ ಅಂಡ್ ಇನೋವೇಷನ್ ಬೇಸ್ ಬೆಳೆದ ಅದ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಾಗಿರ್ತದೆ ಡೆವಲಪ್ಮೆಂಟ್ ಮಾಡೋದಾಗಿರ್ತೈತೆ ಅಂತ. ಒಂದು ನ್ಯೂ ವೇದಿಂದ ಒಂದು ಡಿಫ್ರೆಂಟ್ ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಕೋದಾಗಿರ್ಬೋದು. ಈ ತರ ಡಿಫ್ರೆಂಟ್ ವೇದಿಂದ ಏನಾಗಿರ್ತಿತ್ತು, ಸೊಲ್ಯೂಷನ್ ಅನ್ನ ಮಾಡೋದು ಆಗಿರ್ತೈತೆ. ಅದಕ್ಕೋಸ್ಕರ ಯಾವೆಲ್ಲ ಪಾಸಿಬಲ್ ಇವೆ ಅದವನ್ನೆಲ್ಲವನ್ನು ಡೆವಲಪ್ಮೆಂಟ್ ಮಾಡ್ಕೋದು. he can identify the alternative from the various sources like the records, the fields of the problems, the opinions, the view of the expert, the discussion with the subordinate, the ಕ್ರೆಡಿಟರ್ಸ್ ಅಂಡ್ ದ ಕಸ್ಟಮರ್ ಎಕ್ಸೆಟ್ರಾ. ಎಂದು ಆರ್ಗನೈಸೇಷನ್ ಮ್ಯಾನೇಜರ್ ಒಬ್ಬರೇ ಏನಾಗಿರ್ತದೆ ಡಿಸಿಷನ್ ಅನ್ನು ತೆಗೆದುಕೊಳ್ಳೋದಿಲ್ಲ. ಅವು ಯಾವ್ಯಾವ ಎಲ್ಲದನ್ನ
ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ತಾ ಅದೇ ರೀತಿಯಾಗಿ ಪ್ರಾಬ್ಲಮ್ ಅನ್ನು ಫಿಲ್ ಮಾಡೋದಾಗಿರ್ಬೋದು, ರೆಕಾರ್ಡ್ಸ್ ಮಾಡೋದ್ರ ಮೂಲಕ ಆಗಿರ್ಬೋದು, ಒಬ್ರು ಒಪಿನಿಯನ್ಸ್ ತಗೊಂಡ್ ಏನಾಗಿರ್ಬೇಕು ಸೊಲ್ಯೂಷನ್ ಕಂಡು ಹಿಡ್ಕೋದಾಗಿರ್ಬೋದು. ಅದೇ ರೀತಿ ಎಕ್ಸ್ಪರ್ಟ್ ದಿಂದ ಆ ಫೀಲ್ಡ್ಗೆ ಯಾವ ಪ್ರಾಬ್ಲಮ್ಗೆ ರಿಲೇಟೆಡ್ ಯಾರು ಎಕ್ಸ್ಪರ್ಟ್ ಆಗಿರ್ತಾ ಅವ್ರದಿಂದ ಏನಾಗಿರ್ಬೋದು ಸೊಲ್ಯೂಷನ್ ಅನ್ನು ಕಂಡು ಹಿಡ್ಕೋದಾಗಿರ್ಬೇಕು. ಅದೇ ರೀತಿ ಒಂದು ಪ್ರಾಬ್ಲಮ್ ಡಿಸ್ಕಷನ್ ವಿತ್ ದ ಸಬ್-ಆರ್ಡಿನೇಟ್ ಅಂಡ್ ದ ಕ್ರೆಡಿಟರ್ಸ್ ಅಂಡ್ ದ ಕಸ್ಟಮರ್ಸ್ ಅಂತಾನು ಹೇಳ್ಬೋದು. ಆ ಮ್ಯಾನೇಜರ್ ಏನ್ ಮಾಡ್ತಾರೆ, ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನ ಪ್ರಾಬ್ಲಮ್ ಸಬ್-ಆರ್ಡಿನೇಟರ್ಗೆ ಕ್ರಿಯೇಟರ್ಗೆ ಕಸ್ಟಮರ್ ಜೊತೆಗೆ ಡಿಸ್ಕಷನ್ ಮಾಡೋದು ಏನಾಗಿರ್ತದೆ, ಬೇರೆ ಬೇರೆ ಆದಂತ ಸೊಲ್ಯೂಷನ್ ವೇಗಳು ಡೆವಲಪ್ಮೆಂಟ್ ಆಗುತ್ತವೆ ಅಂತ ಹೇಳ್ಬೋದು. ಒಬ್ಬರೇ ಡಿಸಿಷನ್ ತೆಗೆದುಕೊಳ್ಳೋದ ಒಂದೇ ವೇ, ಅದೇ ರೀತಿಯಾಗಿ ಗ್ರೂಪ್ ಆಗಿ ಡಿಸಿಷನ್ ಎಕ್ಸ್ಪರ್ಟ್ ದಿಂದ ತಗೊಳ್ಳೋದ ಆಲ್ಮೋಸ್ಟ್ ಏನಾಗಿರ್ತದ ಜಾಸ್ತಿ ಅಲ್ಟರ್ನೇಟಿವ್ ಅಥವಾ ಸೊಲ್ಯೂಷನ್ ವೇಗಳು ಏನಾಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ. ಇದರಿಂದ ಏನಾಗಿರ್ತದ ಅವರಿಗೆ ಯಾವ ರೀತಿ ರಿಲೇಟೆಡ್ ಆದಂತ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡ್ಲಕ್ಕ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಸೊ ಎಲ್ಲಾ ಆಲ್ಟರ್ನೇಟಿವ್ ಅನ್ನ ಜಲ್ದಿ ಕಂಡು ಹಿಡ್ಕೊಂಡ್ರೆ ಏನಾಗಿರ್ತೈತಿ ಸೊಲ್ಯೂಷನ್ ಆಟೋಮೆಟಿಕ್ ಈಜಿ ಫೈಂಡ್ ಔಟ್ ಮಾಡಕ್ ಬರ್ತೈತಿ. ದ ಮೋರ್ ದ ಕ್ಲಿಯರ್ಲಿ ಐಡೆಂಟಿಫೈ ದ ಅಲ್ಟರ್ನೇಟಿವ್ ಪ್ರೊವೈಡೆಡ್ ಮೋರ್ ದ ಫ್ರೀಡಮ್ ಫಾರ್ ದ ಬ್ರೈನ್ ಸ್ಟೋರ್ಮಿಂಗ್ ಅಂತ ಹೇಳ್ಬೋದು. ಏನಾಗಿರ್ತತಿ ಕ್ಲಿಯರ್ ಆಗಿ ನಾವು ಯಾವೆಲ್ಲ ವೇಗಳದಾವ ಅಂತ ಅನ್ನೋದು ಜಲ್ದಿ ಫೈಂಡ್ ಔಟ್ ಮಾಡ್ಕೊಂಡ್ರೆ ಏನಾಗಿರ್ತೈತಿ ನಮ್ಗೆ ಜಲ್ದಿ ಸೊಲ್ಯೂಷನ್ ಸಿಗ್ತೈತಿ. ದ ಮ್ಯಾನೇಜರ್ ಶುಡ್ ಬಿ ದ ಕನ್ಸಂಟ್ರೇಟೆಡ್ ಆನ್ ಡೆವಲಪಿಂಗ್ ದ ಫೈಂಡಿಂಗ್ ದೋಸ್ ದ ಅಲ್ಟರ್ನೇಟಿವ್ ವಿಚ್ ಆರ್ ದ ಸ್ಟ್ರಾಟಜಿಕ್ ಟು ದ ಪ್ರಾಬ್ಲಮ್ಸ್. Therefore, the development of the alternative, the solution is the mental and the creative work that the require the discussion and the creativity ಅಂತ ಹೇಳ್ಬೋದು. ಏನಾಗಿತ್ತು ಕೆಲವೊಂದು ಸ್ಟ್ರಾಟಜಿಕ್ ಪ್ರಾಬ್ಲಮ್ಸ್ ಆರ್ಗನೈಸೇಷನ್ ಅಲ್ಲಿ ಅರೇಸ್ ಆಗುತ್ತವೆ. ಅದೇನಂದ್ರೆ ಮೆಂಟಲಿ ಮತ್ತು ಕ್ರಿಯೇಟಿವ್ ವರ್ಕ್ ಬೇಸ್ಡ್ ಬೆಳೆ ಅದಕ್ಕೆ ಸೊಲ್ಯೂಷನ್ ಅನ್ನು ನಾವು ಕಂಡು ಹಿಡ್ಕೋಬೇಕು. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಬೇಕು. ಒಂದು ಪ್ರಾಬ್ಲಮ್ಗೆ ಯಾವೆಲ್ಲ ವೇಗಳ ಸೊಲ್ಯೂಷನ್ ಅದಾವನ್ನೆಲ್ಲ ಏನ್ ಮಾಡೋದು ಒಂದ್ ಕಡೆ ಇಟ್ಕೊಂಡಿರೋದು. ಅದರಿಂದ ಏನಾಗೈತಿ ನಮಗೆ ಯಾವುದು ಪ್ರಾಬ್ಲಮ್ಗೆ ಈಸಿ ಸೊಲ್ಯೂಷನ್ ಅನ್ನ ಅಥವಾ ನಮಗೆ ಅನುಕೂಲ ಆಗೋ ರೀತಿಯಾಗಿ ಏನಂತತಿ ಸೊಲ್ಯೂಷನ್ ಅನ್ನ ಕಂಡುಹಿಡ್ಲಿಕ್ಕಾಗುತ್ತೆ. ನಮಗೆ ಡೆವಲಪ್ ಯಾವೆಲ್ಲ ವೇಗಳಂತ ಗೊತ್ತೇ ಇಲ್ಲ ಅಂದ್ರೆ ನಮಗೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋದು ಕಷ್ಟ ಆಗತ್ತ ಅಂತ ಹೇಳ್ಬೋದು. ಈಗ ನಾವ್ ಏನ್ ಮಾಡಿದ್ವಿ, ಒಂದು ಪ್ರಾಡಕ್ಟ್ ಅದನ್ನ ಎಕ್ಸಾಂಪಲ್ ಇರ್ತದೆ. ಒಂದು ಎಕ್ಸಾಂಪಲ್ ದ ಪ್ರಾಡಕ್ಟ್ ಲೈನ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಕೋಬೇಕದು. ನಾವು ಅದನ್ನ ಯಾವ ರೀತಿ ಡೆವಲಪ್ಮೆಂಟ್ ಆಫ್ ದ ಅಲ್ಟರ್ನೇಟಿವ್ ಅಂದ್ರೆ ಯಾವ ಪ್ರಾಡಕ್ಟ್ ಆಡ್ ಮಾಡ್ಕೋಬೇಕು, ಅಥವಾ ಕನ್ಸ್ಯೂಮರ್ ಗೂಡ್ಸ್ ಅನ್ನ ಆಡ್ ಮಾಡ್ಕೋಬೇಕಾ, ಅಥವಾ ಫರ್ನಿಚರ್ ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾ, ಮತ್ತೆ ಯಾವ ರೀತಿ ಕಸ್ಟಮರ್ ಫ್ಯಾಷನ್ ಗೂಡ್ಸ್. ಸೊ ಇವೆಲ್ಲ ಏನಾಗಿರ್ತೈತಿ ಮೆನಿ ಮೋರ್ ಏನಾಗಿರ್ತೈತಿ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ವೇಗಳು ಇರ್ತಾವ. ಒಂದು ನಾವ್ ಏನಾಗಿರ್ತದ ಅಕಸ್ಮಾತ್ ನಾವು ಚಿಲ್ಡ್ರನ್ಸ್ ಪ್ರಿಫರೆನ್ಸ್ ಕೊಡ್ಬೇಕಾ, ಅಥವಾ ಏಜ್ ಆದವ್ರಿಗೆ ಪ್ರಿಫರೆನ್ಸ್ ಕೊಡ್ಬೇಕಾ, ಮೀಡಿಯಂ ಏಜ್ ಇದ್ದವ್ರಿಗೆ ಪ್ರಿಫರೆನ್ಸ್ ಕೊಡ್ಬೇಕು. ಸೊ ಏನಾಗಿರ್ತೈತಿ ನಾವೊಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಯಾವ ಕಸ್ಟಮರ್ ಟಾರ್ಗೆಟ್ ಇಟ್ಕೋಬೇಕು ಅಂತ ಅನ್ನೋದು ಏನಾಗಿರ್ತೈತಿ ಬೇರೆ ಅಲ್ಟರ್ನೇಟಿವ್ ಅನ್ನ ಇರ್ತಾವ. ಅದರಲ್ಲಿ ನಾವು ಒಂದು ನಮಗೆ ಅನುಕೂಲ ಆಗುವಂತ ಅಲ್ಟರ್ನೇಟಿವ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಸೊ ಏನಾಗಿರ್ತೈತಿ ಫಸ್ಟ್ ಏನಾಗಿರ್ಬೋದು ನಾವು ಯಾವೆಲ್ಲ ವೇಗಳದಾವ ಅದನ್ನ ಒಂದ್ ಕಡೆ ಲಿಸ್ಟ್ ಮಾಡ್ಕೋದು. ಆಮೇಲೆ ಏನ್ ಮಾಡ್ಬೋದು ಅದ್ರ ಬಗ್ಗೆ ತಿಳ್ಕೋದು. ಇನ್ ನೆಕ್ಸ್ಟ್ ಸ್ಟೆಪ್ಸ್ ಏನಾಗಿರ್ತೈತಿ, ಫೋರ್ತ್ ಒನ್ ದ ಇವ್ಯಾಲ್ಯೂಯೇಷನ್ ಆಫ್ ದ ಅಲ್ಟರ್ನೇಟಿವ್ಸ್ ಅಂತಾನೆ ಹೇಳ್ಬೋದು. ಹರ್ ದ ಎವ್ರಿ ಅಲ್ಟರ್ನೇಟಿವ್ ಇಸ್ ದ ಇವ್ಯಾಲ್ಯೂಯೇಟೆಡ್ ಅಂಡ್ ದ ಸ್ಟಡಿ ಇನ್ ದ ಟರ್ಮ್ ಆಫ್ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್. ಏನಾಗಿರ್ತೈತಿ ನೀವು ಎಷ್ಟು ಅಲ್ಟರ್ನೇಟಿವ್ ನ ಡೆವಲಪ್ಮೆಂಟ್ ಪ್ರತಿಯೊಂದು ಅಲ್ಟರ್ನೇಟಿವ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡು, ಸ್ಟಡಿ ಮಾಡು. ಇದರಿಂದ ಏನಾಗಿತ್ತು ಅದರದ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಜಲ್ದಿ ತಿಳ್ಕೊಳಕ್ಕಾಗುತ್ತೆ. ಆರಾಗಿ ನಮ್ಗೆ ಏನಾಗಿರ್ತೈತಿ ನಮಗೆ ಅನುಕೂಲ ಆಗುವಂತ ಸೊಲ್ಯೂಷನ್ ಅನ್ನ ಕಂಡುಹಿಡ್ಲಕ್ಕಾಗುತ್ತೆ ಅಂತ ನಾನು ಹೇಳ್ಬೋದು. ಅದೇ ರೀತಿ ಆಲ್ ದ ಅಲ್ಟರ್ನೇಟಿವ್ ಶುಡ್ ಬಿ ದ ಸ್ಟಡಿ ಬೈ ದ ಕನ್ಸಿಡರ್ ದ ಎಫರ್ಟ್ ಇನ್ವಾಲ್ವ್ಡ್ ಅಂಡ್ ದ ಔಟ್ಕಮ್ ದ ಎಕ್ಸ್ಪರ್ಟ್ ಅಂತ ಏನಾಗಿತ್ತು ಪ್ರತಿಯೊಂದು ಅಲ್ಟರ್ನೇಟಿವ್ದು ಅದರದ್ದು ಡೀಟೇಲ್ ಆಗಿ ಸ್ಟಡಿ ಮಾಡೋದ್ರಿಂದ ನಮಗೆ ಏನಾಗಿರ್ತೈತಿ ಅದರಿಂದ ಸ್ಟಡಿ ಮಾಡೋದ್ರಿಂದ ಏನೈತಿ ಎಫರ್ಟ್ ಇನ್ವಾಲ್ವ್ಡ್ ಅಂಡ್ ಔಟ್ಕಮ್ ಎಫೆಕ್ಟೆಡ್ ಅಂತ ಹೇಳ್ಬೋದು. ಅದ್ರದ್ದು ಔಟ್ಕಮ್ ಏನದ ಅನ್ನೋದನ್ನು ಸಹ ನಾವು ಈಸಿಯಾಗಿ ತಿಳ್ಕೋಬಹುದು ಅದರಿಂದ ಆ ಪ್ರತಿಯೊಂದು ಅಲ್ಟರ್ನೇಟಿವ್ ಅನ್ನು ಸ್ಟಡಿ ಮಾಡೋದ್ರಿಂದ. ಜನರಲಿ ದ ಫಾಲೋವಿಂಗ್ ದ queries are the taken into the consider when the evaluating the alternative the solution. ಏನಾಗಿರ್ತೈತಿ ಯಾವ ರೀತಿಯಾಗಿ ಇವ್ಯಾಲ್ಯೂಯೇಷನ್ ಮಾಡ್ಬೇಕು ಅಂತ ಅನ್ನೋದನ್ನ ಹೇಳ್ಬೋದು. ದ 3 ಫ್ಯಾಕ್ಟರ್ಸ್ ಅದಾವ. ದ ಫಸ್ಟ್ ಏನ್ ಮಾಡ್ಬೇಕು, ದ ಇವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ಬೇಕು. ದ ಫಸ್ಟ್ಲಿ ದೇ ಆರ್ ದ ಅಲ್ಟರ್ನೇಟಿವ್ ದ ಸೊಲ್ಯೂಷನ್ is the feasible in the term of the cost, time, the legal constraint, the human and the other
ದ ರಿಸೋರ್ಸ್. ಫಸ್ಟ್ ಏನ್ ಮಾಡ್ರಿ, ಆ ಏನು ಡೆವಲಪ್ ಮಾಡಿರ್ತಲ್ಲ ಆಲ್ಟರ್ನೇಟಿವ್ ಹತ್ರ ಕಾಸ್ಟ್ ಏನು, ಅದ್ರ ಟೈಮ್ ಎಷ್ಟು ಕನ್ಸ್ಯೂಮ್ ಮಾಡ್ತೈತಿ, ಅದು ಲೀಗಲ್ ಪ್ರೊಸೆಸ್ ಆಯ್ತು, ಇಲ್ಲೀಗಲ್ ಪ್ರೊಸೆಸ್ ಆಯ್ತು, ಕಾನ್ಸ್ಟಂಟೇಟ್ಸ್ ಇರ್ತೈತು, ಅದ್ರ ಸ್ಟಾಫ್ ಎಷ್ಟು ಬೇಕಾದ, ಅದ್ರ ಬಗ್ಗೆ ಯಾವೆಲ್ಲ ರಿಸೋರ್ಸ್ಗಳು ಅವಶ್ಯಕತೆ ಇದೆ ಅಂತ ಬಗ್ಗೆ ಸ್ಟಡಿ ಮಾಡೋದು. ಯಾವುದು ಟೈಮ್ ಲೀಗಲ್ ಅದಕ್ಕೆ ಯಾವೆಲ್ಲ ರಿಸೋರ್ಸ್ಗಳು ಬೇಕು, ಆ ಒಂದು ಸೊಲ್ಯೂಷನ್ ಕಂಡಿಡೋದ್ರ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ವಿ. ಸೆಕೆಂಡ್ ಏನ್ ಮಾಡ್ತೀವಿ, ವೆದರ್ ದ ಅಲ್ಟರ್ನೇಟಿವ್ ಇಸ್ ದ ಸ್ಯಾಟಿಸ್ಫ್ಯಾಕ್ಟರಿ ಫಾರ್ ದ ಸಾಲ್ವಿಂಗ್ ದ ಪ್ರಾಬ್ಲಮ್. ಅಂದ್ರೆ ಏನ್ ಮಾಡಿದ್ದ, ಏನ್ ಅಲ್ಟರ್ನೇಟಿವ್ ಆ ಪ್ರಾಬ್ಲಮ್ಗೆ ಸ್ಯಾಟಿಸ್ಫ್ಯಾಕ್ಟ್ ಕೊಡ್ತೈತೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಬೇಕು. ಅದ್ರದ ಎಕ್ಯುರಿಟಿಯಾಗಿ ಸೊಲ್ಯೂಷನ್ ಐತೋ ಇಲ್ಲೋ, ಅದು ಪ್ರಾಬ್ಲಮ್ಗೆ ಎಕ್ಯುರಿಟಿ ಆದಂತ ಒಂದು ಸೊಲ್ಯೂಷನ್ ಕೊಡ್ತೈತೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ವೆದರ್ ದ ಕಾನ್ಸ್ಟಿಟ್ಯೂನ್ಸಿ ಆಫ್ ದ ಅಲ್ಟರ್ನೇಟಿವ್ ದ ಫೇವರೇಬಲ್ ಟು ದ ಆರ್ಗನೈಸೇಷನ್. ಏನಾಗಿರ್ಬೇಕು, ಆ ಅಲ್ಟರ್ನೇಟಿವ್ ಏನಿರ್ಬೇಕು ಆರ್ಗನೈಸೇಷನ್ ಮೇಲೆ ಫೇವರೇಬಲ್ ಎಫೆಕ್ಟ್ ಆಗ್ತಾ ಇರಬೇಕು ಅಂತ. ಈ ಮೂರು ಫ್ಯಾಕ್ಟರ್ ಅನ್ನ ಏನ್ ಮಾಡಬೇಕು, ನಾವು ಕನ್ಸಿಡರ್ ಮಾಡ್ಬೇಕು. ಎಲ್ಲಿ, ದ ವ್ಯಾಲ್ಯೂಯೇಷನ್ ಆಫ್ ದ ಅಲ್ಟರ್ನೇಟಿವ್. ಫಸ್ಟ್ ಏನ್ ಮಾಡ್ಬೇಕು, ಅದ್ರ ಕಾಸ್ಟ್, ಅದ್ರ ಟೈಮ್, ಅದ್ರ ರಿಸೋರ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ಅದೇ ರೀತಿಯಾಗಿ ಆ ಅಲ್ಟರ್ನೇಟಿವ್ ಆದ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಐತೆ ಅನ್ನೋದು ಅಥವಾ ಎಕ್ಯುರಿಟಿ ಸೊಲ್ಯೂಷನ್ ಕೊಡ್ತೈತೆ ಅನ್ನೋದನ್ನು ಸಹ ಚೆಕ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಆ ಅಲ್ಟರ್ನೇಟಿವ್ ದ ಪಾಸಿಬಲ್ ಏನಾಗಿರ್ಬೇಕು, ಫೇವರೇಬಲ್ ಆದಂತ ಆರ್ಗನೈಸೇಷನ್ ಮೇಲೆ ಇಂಪ್ಯಾಕ್ಟ್ ಆಗ್ತಿರ್ಬೇಕು. ಈ ಮೂರು ಪ್ರತಿಯೊಂದು ಅಲ್ಟರ್ನೇಟಿವ್ ಅನ್ನ ಚೆಕ್ ಮಾಡ್ಕೋತಾ ಹೋಗ್ತಾ ಇರಬೇಕು. ದ ಕನ್ಸಿಡರ್ ಆಫ್ ದ ಅಬೌವ್ ದ ಫ್ಯಾಕ್ಟರ್ ಹೆಲ್ಪ್ ಟು ಸೆಲೆಕ್ಟ್ ದ ಸೋರ್ಸಸ್ ಆಫ್ ದ ಆಕ್ಷನ್. ಏನಾಗಿರ್ತದೆ, ಈ ಮೂರು ಫ್ಯಾಕ್ಟರ್ ಏನ್ ಮಾಡ್ತಾವ ನಮಗ ಒಂದು ಅಲ್ಟರ್ನೇಟಿವ್ ಅನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಾನು ಹೇಳ್ಬೋದು. ದ ಬಿಸೈಡ್ ಇಟ್ ದ ಡಿಸಿಷನ್ ಮೇಕರ್ ಹ್ಯಾಸ್ ಟು ದ ಕನ್ಸಿಡರ್ ಬೋತ್ ದ ಕಾಸ್ಟ್ ದ ಬೆನಿಫಿಟ್ ಆಫ್ ದ ಈಚ್ ಅಲ್ಟರ್ನೇಟಿವ್. ಪ್ರತಿಯೊಂದು ಏನಾಗಿತ್ತು ಅಲ್ಟರ್ನೇಟಿವ್ ಅಲ್ಲಿ ಬೆನಿಫಿಟ್ ಮತ್ತು ಕಾಸ್ಟ್ ಇದ್ದೇ ಇರ್ತವ. ಅದೇ ರೀತಿಯಾಗಿ ನಮಗೆ ಸೊಲ್ಯೂಷನ್ ಯಾವ ರೀತಿಯಾಗಿರ್ಬೇಕು, ದ ಮಿನಿಮೈಸ್ ದ ಕಾಸ್ಟ್ ಅಥವಾ ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಯಾವ್ದು ಕೊಡ್ತೈತಿ ಆ ಅಲ್ಟರ್ನೇಟಿವ್ ಅನ್ನ ಮಾಡ್ಬೇಕು, ನಾವು ಸೆಲೆಕ್ಟ್ ಮಾಡ್ತಾ ಇರ್ಬೇಕು ಅಂತ ನಾವು ಹೇಳ್ಬೋದು. ಅದೇ ರೀತಿ ಒಂದು ಪ್ರಾಡಕ್ಟ್ ಅನ್ನ ಲೈನ್ ಮಾಡಿ ನಾವು ಅಕಸ್ಮಾತ್ ಕನ್ಸ್ಯೂಮ್ ಅಥವಾ ನಾವು ಚಿಲ್ಡ್ರನ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅಥವಾ ಏಜ್ ಆದವರಿಗೆ ಜಾಸ್ತಿ ಪ್ರಾಡಕ್ಟ್, ನಮಗೆ ಯಾವುದು ನಮಗೆ ಜಾಸ್ತಿ ಪ್ರಾಫಿಟ್ ಕೊಡುತ್ತೆ ಆ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್. ಯಾಕಂದ್ರೆ ಒಂದು ಪ್ರಾಡಕ್ಟ್ ಲೈನ್ ಮಾಡ್ತಾರೆ, ನಮ್ಗೆ ಹತ್ರ ರಾ ಮೆಟೀರಿಯಲ್ ಎಷ್ಟೈತಿ, ನಮ್ಮ ಫೈನಾನ್ಸಿಯಲ್ ಎಷ್ಟೈತಿ, ನಮ್ಮ ಮಾರ್ಕೆಟ್ ಪೊಸಿಷನ್ ಹೆಂಗ್ ಐತಿ, ಅದನ್ನೆಲ್ಲ ಏನ್ ಮಾಡುದು ಸ್ಟಡಿ ಮಾಡ್ಕೊಂಡು ಏನ್ ಮಾಡ್ತೀವಿ, ನಾವು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು. ಅಥವಾ ಒಂದು ನ್ಯೂ ಪ್ರಾಡಕ್ಟ್ ಸಡನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದು ಫುಲ್ ನಾವು ಮಾರ್ಕೆಟ್ ಸ್ಟಡಿ ಮಾಡಿ ಅದನ್ನ ಏನ್ ಮಾಡ್ಬೇಕು, ನ್ಯೂ ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಕೋಬೇಕು ಅಂತ ನಾವು ಇದೇನಾಗಿರುತ್ತೆ ಡಿಸಿಷನ್ ಇವ್ಯಾಲ್ಯೂಯೇಷನ್ ಆಫ್ ದ ಅಲ್ಟರ್ನೇಟಿವ್ ಅಂತ ಸಹ ಹೇಳ್ಬೋದು. ಅದೇ ರೀತಿಯಾಗಿ ಫಿಫ್ತ್ ಒನ್, ದ ಸೆಲೆಕ್ಷನ್ ಆಫ್ ದ ಬೆಸ್ಟ್ ಅಲ್ಟರ್ನೇಟಿವ್. ಇದು ಇಂಪಾರ್ಟೆಂಟ್ ಸ್ಟೆಪ್ಸ್ ಆಫ್ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂತಾನೆ ಹೇಳ್ಬೇಕು. ಇಡೀ ಇದು 4 ಸ್ಟೆಪ್ಸ್ಗಳು ಏನಾಗಿರ್ತದೆ, ಈ ಸ್ಟೆಪ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೈತೆ ಅಂತ ಹೇಳ್ಬೋದು. This is the final stage of the decision making process after the evaluation of the various alternative. ಏನಾಗಿರ್ತೈತಿ ಸಿಂಪಲ್ ಆಗಿ ಹೇಳ್ಬೇಕು, ಇದು ಫೈನಲ್. ಯಾಕಂದ್ರೆ ಎಲ್ಲಾ ಅಲ್ಟರ್ನೇಟಿವ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡಿದ ತಕ್ಷಣ ಫೈನಲ್ ಏನ್ ಮಾಡ್ಬೇಕು, ಒಂದು ಅಲ್ಟರ್ನೇಟಿವ್ ಅನ್ನ ಸೆಲೆಕ್ಷನ್ ಮಾಡ್ಬೇಕು. ಹಿಯರ್ ದ ಬೆಸ್ಟ್ ದ ಫಿಸೇಬಲ್ ಅಲ್ಟರ್ನೇಟಿವ್ ಬೀಯಿಂಗ್ ದ ಸೆಲೆಕ್ಟೆಡ್. ನಮಗೆ ಯಾವುದು ಅಲ್ಟರ್ನೇಟಿವ್ ಸುಟೇಬಲ್ ಆಗುತ್ತಾ, ನಮ್ಮ ಎಕನಾಮಿಕಲ್ ಯಾವ ಸುಟೇಬಲ್ ಆಗುತ್ತಾ, ನಮ್ಮ ಟೈಮಿಗೆ, ನಮ್ಮ ಎನ್ವೈರನ್ಮೆಂಟಿಗೆ ಯಾವುದನ್ನು ಸುಟೇಬಲ್ ಆಗುತ್ತಾ ಆ ಅಲ್ಟರ್ನೇಟಿವ್ ಸೆಲೆಕ್ಟ್ ಮಾಡಬೇಕು. ಫಾರ್ ದ ಬೆಸ್ಟ್ ಅಲ್ಟರ್ನೇಟಿವ್ ದ ಮ್ಯಾನೇಜರ್ ಶುಡ್ ಬಿ ದ ಕನ್ಸಿಡರ್ ದ ಶಾರ್ಟ್ ಟರ್ಮ್ ಆಸ್ ವೆಲ್ ಆಸ್ ದ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಫ್ ದ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೇಕು. ನಾವು ಯಾವ ಅಲ್ಟರ್ನೇಟಿವ್ ಅನ್ನು ಸೆಲೆಕ್ಟ್ ಮಾಡಿರ್ತೋ ಅದು ನಾವು ಯಾವ ರೀತಿ ಶಾರ್ಟ್ ಟರ್ಮ್ ಆಸ್ ವೆಲ್ ಆಸ್ ಲಾಂಗ್ ಟರ್ಮ್ ಸಹ ಇಂಪ್ಯಾಕ್ಟ್ ಆಗುವಂತದ್ದು ಇರಬೇಕು. ಬರೀ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಆದ್ರೆ ಏನಾಗಿದೆ ಉಪಯೋಗ, ಅದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗ್ತಿರ್ಬೇಕಂದ್ರೆ ಇದರಿಂದ ನಮ್ದು ಆ ಮಾರ್ಕೆಟಿಂಗ್ ಪೊಸಿಷನ್ ಸಹ ಹೆಚ್ಚಾಗ್ತಾ ಇರ್ಬೇಕು. ದ ಫಾಲೋವಿಂಗ್ ದ ಅಪ್ರೋಚ್ ದ ಫಾಲೋಡ್ ದ ಸೆಲೆಕ್ಟ್ ದ ಬೆಸ್ಟ್ ಸೋರ್ಸಸ್ ಆಫ್ ದ ಆಕ್ಷನ್. ನಾವು ಯಾವ ವಿಧಾನಗಳಿಂದ ನಾವು ಬೆಸ್ಟ್ ಅಲ್ಟರ್ನೇಟಿವ್ ಅನ್ನು ಸೆಲೆಕ್ಟ್ ಮಾಡ್ತೇವೆ ಅಂತಂದ್ರೆ, ಫಸ್ಟ್ ಒನ್ ದ ಎಕ್ಸ್ಪೀರಿಯನ್ಸ್ ಬೇಸ್ ಆಗಿರ್ಬೋದು, ದ ಎಕ್ಸ್ಪಿರಿಮೆಂಟೇಷನ್ ಆಗಿರ್ಬೋದು, ದ ರಿಸರ್ಚ್ ಅಂಡ್ ದ ಅನಾಲಿಸಿಸ್ ಆಗಿರ್ಬೋದು, ದ ಪರ್ಸನಲ್ ವ್ಯಾಲ್ಯೂ ಅಂಡ್ ದ ಆಸ್ಪಿರೇಷನ್ ಆಗಿರ್ಬೋದು. ನಾವೇನಾಗಿತ್ತು ಸೆಲೆಕ್ಟ್ ಆಗಿ ಅಲ್ಟರ್ನೇಟಿವ್ ಅನ್ನ ಚಾಯ್ಸ್ ಮಾಡೋದಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ ಮಾಡೋದು ಏನಾಗಿರ್ತೈತಿ, ಒಂದು ಅಲ್ಟರ್ನೇಟಿವ್ ಅನ್ನ ಸೆಲೆಕ್ಷನ್, ಅದನ್ನ ಎಕ್ಸ್ಪೆರಿಮೆಂಟ್ ಪ್ರಾಕ್ಟಿಕಲ್ ಅದನ್ನ ನಾವು ಅರ್ಥ ಮಾಡ್ಕೊಂಡು ಸಹ ನಾವು
ಒಂದು ಆಲ್ಟರ್ನೇಟಿವ್ ಅನ್ನು ಸೆಲೆಕ್ಟ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಡೀಪ್ ಆದ ರಿಸರ್ಚ್ ಮಾಡೋದ್ರ ಮೂಲಕ, ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋದ್ರ ಮೂಲಕ ಏನಾಗಿತ್ತು ಒಂದು ಆಲ್ಟರ್ನೇಟಿವ್ ಅನ್ನು ಸೆಲೆಕ್ಟ್ ಮಾಡ್ಕೋತು. ಅದೇ ರೀತಿ ಇದು ಪರ್ಸನಲಿ ಅಲಿಯೋದ ದ ಆಸ್ಪಿರೇಷನ್, ಅದ್ರ ಸ್ಕಿಲ್ ನಾಲೆಜ್ ನಮ್ದು ಥಿಂಕಿಂಗ್ ಮೂಲಕನೂ ಸಹ ನಾವು ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿಯಿಂದ ಡಿಸಿಷನ್ ಮೇಕರ್ ಹ್ಯಾಸ್ ಟು ದ ಕನ್ಸಿಡರ್ ದ ಅಬೌವ್ ದ ಅಪ್ರೋಚ್ ಟು ದ ಅನಲೈಸ್ ದ ಸೆಲೆಕ್ಟ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ಈ 4 ಅಪ್ರೋಚ್ ಮೂಲಕ ನಾವೇನ್ ಮಾಡ್ತೀವಿ, ಒಂದು ಬೆಸ್ಟ್ ಸೆಲೆಕ್ಟ್ ಆಲ್ಟರ್ನೇಟಿವ್ ಅನ್ನ ಏನ್ ಮಾಡ್ಕೋತು ಸೊಲ್ಯೂಷನ್ ಅನ್ನ ಕೊಡ್ತಾ ಇರ್ತೀವಿ. ಹಿ ಹ್ಯಾಸ್ ಟು ದ ಸೆಲೆಕ್ಟ್ ಅಂಡ್ ದ ಆಲ್ಟರ್ನೇಟಿವ್ ದ ಕನ್ಸಿಡರ್ ದ ಫಿಸಿಬಿಲಿಟಿ ಅಂಡ್ ದ ಸ್ಟಾಟಿಸ್ಫ್ಯಾಕ್ಷನ್ ಅಂಡ್ ದ ಫೈನಾನ್ಷಿಯಲ್ ದ ಸೌಂಡ್ನೆಸ್ ಆಫ್ ದ ಆರ್ಗನೈಸೇಷನ್ ಅಂತ ಹೇಳ್ಬೇಕು. ಏನ್ ಹೇಳ್ತಾರೆ ನೋಡಿ, ಆ ಆಲ್ಟರ್ನೇಟಿವ್ ಯಾವ ರೀತಿ ಆಗಿರ್ಬೇಕು, ಅದು ನಮಗೆ ಫಿಸಿಬಿಲಿಟಿ ಆಗಿರ್ಬೇಕು, ದ ಸ್ಟಾಟಿಸ್ಫ್ಯಾಕ್ಷನೆಸ್ ಆಗಿರ್ಬೋದು, ಫೈನಾನ್ಷಿಯಲಿ ಸೌಂಡ್ನೆಸ್ ಆಗಿರ್ಬೇಕು. ಯಾಕಂದ್ರೆ ನಮಗದು ಫೈನಾನ್ಷಿಯಲಿ ಸೂಟೇಬಲ್ ಆಗಿ ಅಂತ ಇರಬೇಕು. ಅದೇ ರೀತಿಯಾಗಿ ಏನಾಗಿತ್ತು ಅದು ಪ್ರಾಬ್ಲಮ್ಗೆ ಸ್ಟಾಟಿಸ್ಫ್ಯಾಕ್ಷನ್ ಕೊಡುವಂಥದ್ದಾಗಿರ್ಬೇಕು ಅಂತ ನಾವು ಸಹ ಹೇಳುವ ಅಂತ ಆಲ್ಟರ್ನೇಟಿವ್ ಅನ್ನು ಏನ್ ಮಾಡ್ಬೇಕು ನಾವು ಸೆಲೆಕ್ಟ್ ಮಾಡಬೇಕು. ದ selection of the best solution help with the implementation and to the again the positive outcome in the organization objective ಅಂತ ಸಹ ಹೇಳಬೇಕು. ಇದೇನಾಗಿರ್ಬೇಕು, ಆ ಆಲ್ಟರ್ನೇಟಿವ್ ಯಾವ ರೀತಿ ಆಗಿರ್ಬೇಕು, ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅದೇ ರೀತಿಯಾಗಿ ಏನಾಗಿರ್ಬೇಕು, ಅದು ಆರ್ಗನೈಸೇಷನ್ ಅಬ್ಜೆಕ್ಟಿವ್ ಅನ್ನು ಫುಲ್ಫಿಲ್ಮೆಂಟ್ ಮಾಡುವಂತ ಏನಾಗಿರ್ಬೋದು ಆಲ್ಟರ್ನೇಟಿವ್ ಆಗಿರ್ಬೇಕು ಅಂತ ಸಹ ಹೇಳ್ಬೋದು. ನಾವು ಏನ್ ಮಾಡಿದ್ವು, ಒಂದು ಪ್ರಾಡಕ್ಟ್ ಅನ್ನು ಯಾರು ಮಾಡಬೇಕು, ಅದು ಚಿಲ್ಡ್ರನ್ಗೋ ಏಜ್ ಆದರೂ ಮಿಡಲ್ ಏಜ್ ಅಂತ ನಾವು ತಿಳ್ಕೊಂಡು ಅದ್ರಲ್ಲಿ ನಾವು ಚಿಲ್ಡ್ರನ್ಗೂ ಪ್ರಾಡಕ್ಟ್ ಅನ್ನ ಆಡ್ ಮಾಡಬೇಕು ಅಂತ ಸಹ ಹೇಳ್ಬೇಕು. ಮಾಡ್ಕೊಂಡ್ರೆ ಏನಾಗುತ್ತೆ, ಅದು ನಮ್ಗೆ ಒಂದು ಡಿಸಿಷನ್, ಒಂದು ಆ 3 ವೇನಲ್ಲಿ ನಮ್ಗೆ ಚಿಲ್ಡ್ರನ್ ಪ್ರಾಡಕ್ಟ್ ಅನ್ನ ಆಡ್ ಮಾಡಬೇಕು ಅಥವಾ ಚಾಕ್ಲೇಟ್, ಬಿಸ್ಕೆಟ್ ಈ ತರ ಏನಾಗಿರ್ಬೋದು ಕನ್ಸ್ಯೂಮರ್ ಗೂಡ್ಸ್ ಅನ್ನ ಆಯ್ಕೆ ಮಾಡಿದ್ದು. ಇದು ಯಾವ ರೀತಿಯ ಮಾಡ್ತಾನೋ ಅದ್ರ ಮಾರ್ಕೆಟ್ ರಿಸರ್ಚ್ ಮಾಡಿ ನಮ್ದು ಮತ್ತೆ ಅದೇ ರೀತಿಯಾಗಿ ನಮ್ದು ಎಲ್ಲಾ ಪೊಸಿಷನ್ ಅನ್ನು ತಿಳ್ಕೊಂಡು ಏನ್ ಮಾಡ್ತಾವ ಒಂದು ಆಲ್ಟರ್ನೇಟಿವ್ ಅನ್ನ ಸೆಲೆಕ್ಟ್ ಮಾಡ್ತಾವ್. ತಿಳ್ಕೊಂಡ್ರೆ ಅದು ಆ ಆಲ್ಟರ್ನೇಟಿವ್ ಏನಾಗಿದ್ದು ಸ್ಟಾಟಿಸ್ಫ್ಯಾಕ್ಷನೆಸ್ ಅಂಡ್ ದ ಫೈನಾನ್ಷಿಯಲ್ ಸೌಂಡ್ನೆಸ್ ಆಗಿರ್ಬೇಕು ಅಂತ ಸಹ ಹೇಳ್ಬೇಕು. 6th ಒಂದು ಇಂಪ್ಲಿಮೆಂಟೇಷನ್ ಆಫ್ ದ ಆಲ್ಟರ್ನೇಟಿವ್. ನಾವ್ ಏನ್ ಸೆಲೆಕ್ಟ್ ಮಾಡಿರ್ತಾನೋ ಆ ಆಲ್ಟರ್ನೇಟಿವ್ ಅನ್ನ ಆಕ್ಚುಲಿ ಪ್ರಾಕ್ಟಿಕಲ್ ಡಿಸಿಷನ್ ತೆಗೆದುಕೊಳ್ಳೋದು, ಅದಕ್ಕೇನಂತ ಇಂಪ್ಲಿಮೆಂಟೇಷನ್ ಆಫ್ ದ ಇನ್ನೊಂದು ಡಿಸಿಷನ್ ತೆಗೆದುಕೊಳ್ಳೋದು ಅಂತ ಸಹ ಹೇಳ್ಬೋದು. ದಿಸ್ ಈಸ್ ದ ಆಪರೇಷನಲ್ ಪಾರ್ಟ್ ಆಫ್ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್. ಏನೈತೆ ಡಿಸಿಷನ್ ಮೇಕಿಂಗ್ ಆಪರೇಷನ್ ಪಾರ್ಟ್ ಅಂದ್ರೇನು, ಡಿಸಿಷನ್ ತಗೋತಾ ಇದ್ದಾರಾ ಅಂತ ಹೇಳ್ಬೋದು. ದ ಡಿಸಿಷನ್ ಕ್ಯಾನ್ ಬಿ ಮೇಡ್ ಬೈ ದ ಇವ್ಯಾಲ್ಯೂಯೇಟಿಂಗ್ ದ ಆಲ್ಟರ್ನೇಟಿವ್ ವಿತ್ ದ ಹೆಲ್ಪ್ ಆಫ್ ದ ಅವೈಲೇಬಲ್ ಆಫ್ ದ ಸೋರ್ಸಸ್ ಬಟ್ ದ ಇಂಪ್ಲಿಮೆಂಟೇಷನ್ ದಮ್ ಈಸ್ ದ ಕ್ವೈಟ್ ದ ಡಿಫಿಕಲ್ಟ್ ಅಂತ ಹೇಳ್ಬೇಕು. ಏನ್ ಮಾಡಿತ್ತು, ಪ್ರತಿಯೊಂದು ಇವ್ಯಾಲ್ಯೂಯೇಷನ್ ಮಾಡೋದು ಈಜಿ, ಬಟ್ ಏನಾಗಿರ್ತೈತಿ ಅದು ಆಕ್ಚುಲ್ ಆಗಿ ಡಿಸಿಷನ್ ತಗೊಳ್ಳೋದೇನಾಗಿತ್ತು ಡಿಫಿಕಲ್ಟ್ ಆಗಿರ್ತದೆ. ಬರೀ ನಾವು ಅದ್ರ ಬಗ್ಗೆ ಆಲ್ಟರ್ನೇಟಿವ್ ಅನ್ನು ಸ್ಟಡಿ ಮಾಡೋದು, ಅದು ಅನಾಲಿಸಿಸ್ ಮಾಡಿದ್ರೆ ಅದು ಇವ್ಯಾಲ್ಯೂಯೇಷನ್ ಮಾಡೋದು, ಬರೀ ಸೆಲೆಕ್ಟ್ ಮಾಡಿದ್ರೆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಮುಗಿಯೋದಿಲ್ಲ. ಅದನ್ನೇನೋದು ಆಕ್ಚುಲಿ ಆ ಡಿಸಿಷನ್ ತಗೋದ್ರಿಂದ ಅದ್ರ ಇಂಪ್ಯಾಕ್ಟ್ ಏನದನ್ನು ಸಹ ಫಾಲೋ ಮಾಡ್ತಾ ಇರ್ಬೇಕು. ದ efficiency of the decision maker is the measure in the term of the effective the implementation of the decision. ಡಿಸಿಷನ್ ಮೇಕರ್ ಆ ಡಿಸಿಷನ್ ಮೆಜರ್ಮೆಂಟ್ ಅನ್ನು ಹ್ಯಾಂಗ್ ಅಳಿತು, ಆಕ್ಚುಲಿ ಅದು ಡಿಸಿಷನ್ ತೆಗೆದುಕೊಳ್ಬೇಕಲ್ಲ, ಅದ್ರ ಮೂಲಕ ಏನಾಗಿರ್ತೈತೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಅಂತ ನಾವು ಹೇಳ್ಬೋದು. ಡಿಸಿಷನ್ ಮೇಕರ್ ಹ್ಯಾಸ್ ಟು ದ ಪ್ರೊವೈಡ್ ದ ಇನ್ಸ್ಟ್ರಕ್ಷನ್ ಟು ದ ಆಪರೇಷನಲ್ ಅಥಾರಿಟೀಸ್ ಅಂಡ್ ದ ಕಮ್ಯುನಿಕೇಶನ್ ದಮ್ ಫಾರ್ಮ್ ದ ಟೈಮ್ ಟು ಟೈಮ್ ಅಂತ ಹೇಳ್ಬೋದು. ಒಂದು ಡಿಸಿಷನ್ ಮೇಕರ್ ಏನ್ ಮಾಡ್ತಾರ, ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅಂದ್ರೆ ಆ ಡಿಸಿಷನ್ ಅನ್ನ ತಗೋರಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಟೈಮ್ ಟು ಟೈಮ್ ಏನಾಗಿರ್ಬೇಕು ಆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ನಡೀತಾ, ಅಂದ್ರೆ ಆಕ್ಚುಲಿ ಏನ್ ಸೆಲೆಕ್ಟ್ ಮಾಡಿರ್ತಾ ಆಲ್ಟರ್ನೇಟಿವ್ ಏನಾಗ್ಬಿಡ್ತು ಡಿಸಿಷನ್ ತಗೋತಾ ಇರಬೇಕು. ಹಿ ಶುಡ್ ಯೂಸ್ ದ ಆಲ್ಟರ್ನೇಟಿವ್ ದ ಕಮ್ಯುನಿಕೇಶನ್ ಸ್ಕಿಲ್ ಫಾರ್ ದ ಸಕ್ಸೆಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ದ ಡಿಸಿಷನ್. ಏನಾಗಿರ್ತೈತಿ ಕಮ್ಯುನಿಕೇಶನ್ ಸ್ಕಿಲ್ ಏನಾಗಿರ್ತೈತೆ ಆ ಡಿಸಿಷನ್ ಏನಾಗೈತಿ ಸಕ್ಸಸ್ಫುಲ್ ಆಗುತ್ತೆ. For this has to the delegated the authority to the subordinate the based on the weighted of the responsibility. The management has to the consider the organizational objective that can be the achieved the courses of the action is the implementing of the best possible way ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ ಆಲ್ಟರ್ನೇಟಿವ್ ಏನಾಗಿರ್ಬೋದು ಆರ್ಗನೈಸೇಷನ್ದು ಗೋಲ್
ಅಬ್ಜೆಕ್ಟಿವ್ನ ಅಚೀವ್ಮೆಂಟ್ ಮಾಡೋದಾಗಿರ್ಬೇಕು. ಅದೇ ರೀತಿಯಾಗಿ ಮ್ಯಾನೇಜರ್ ಆ ಡಿಸಿಷನ್ ಅನ್ನು ಅವರೇ ಒಬ್ಬರೇ ತಗೋಲ್ಲ, ಸಬಾರ್ಡಿನೇಟಿಗೆ ಮತ್ತು ಸಬಾರ್ಡಿನೇಟರ್ಗೆ ಅಥಾರಿಟಿನ ಡೆಲಿಗೇಟೆಡ್ ಮಾಡ್ತಾರೆ. ಡಿಸಿಷನ್ ತಗೋರಿ ನೀವು ಅಂತ ಹೇಳಿ ಏನ್ ಮಾಡ್ತಾರೆ, ಕಂಟಿನ್ಯೂ ಆಗಿ ಟೈಮ್ ಟು ಟೈಮ್ ಏನ್ ಮಾಡ್ತಾರೆ, ಅವರಿಗೆ ಕಮ್ಯುನಿಕೇಟೆಡ್ ಮಾಡ್ತಾ ಇರ್ತಾರೆ. ಆಕ್ಚುಲ್ ದ ಅಲ್ಟರ್ನೇಟಿವ್ ಜೊತೆಗೆ ಏನಾಗುತ್ತೆ, ಟೈಮ್ ಟು ಟೈಮ್ ಬೇಸ್ಡ್ ಏನಾಗುತ್ತೆ ನಡಿತೈತಿ ಅಂದ್ಬಿಟ್ಟು ನಾವು ಕನ್ಸ್ಯೂಮರ್ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಅದ್ರ ರಾ ಮೆಟೀರಿಯಲ್ ಎಷ್ಟು, ಅದ್ರ ಫೈನಾನ್ಷಿಯಲ್ ಎಷ್ಟು ಬೇಕು, ಎಷ್ಟು ಪ್ರಾಡಕ್ಟನ್ನು ಆ್ಯಡ್ ಮಾಡಬೇಕು, ಯಾವ ಪ್ರಾಡಕ್ಟನ್ನು ಆ್ಯಡ್ ಮಾಡಬೇಕು, ಆ್ಯಕ್ಚುಲ್ ಡಿಸಿಷನ್ ತಗೋತಾರೆ. ಒಂದು ಎಕ್ಸಾಂಪಲ್ ಅಂದ್ರೆ ಚಾಕ್ಲೇಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಈ ಚಾಕ್ಲೇಟ್ ಯಾವ ರೀತಿ ಮಾಡಬೇಕು ಅದೇನು ಮಾಡ್ತಾರೆ, ಪ್ರಾಡಕ್ಟ್ ಮ್ಯಾನೇಜರ್ ಮತ್ತು ಟೈಮ್ ಟು ಟೈಮ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾರಿಗೆ, ಎಂಪ್ಲಾಯ್ಗೆ ಯಾವ ರೀತಿ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದು. ಯಾಕಂದ್ರೆ ಇಂಪ್ಲಿಮೆಂಟೇಷನ್ ಆಫ್ ದ ಅಲ್ಟರ್ನೇಟಿವ್ ಆಕ್ಚುಲಿ ದ ಪ್ರೊಸೀಜರ್ ನಡೀತಾ ಇರ್ತೈತಿ. ಯಾವುದು ದ ಡಿಸಿಷನ್ ರಿಲೇಟೆಡ್ಗೆ ಸಂಬಂಧಪಟ್ಟದ್ದು. ಇದೇನಾಗೈತಿ ದ 6th one ದ ಸ್ಟೆಪ್ಸ್ ಆಫ್ ದ ಡಿಸಿಷನ್ ಮೇಕಿಂಗ್ ಅಂತ ನಾವು ಹೇಳ್ಬೋದು. ದ ಲಾಸ್ಟ್ ಒನ್ ಸ್ಟೆಪ್ಸ್ ಆಫ್ ದ ಡಿಸಿಷನ್ ಮೇಕಿಂಗ್ ದ ರಿವ್ಯೂ ಆಫ್ ದ ಇಂಪ್ಲಿಮೆಂಟೇಷನ್. ಇದು ಏನಾಗೈತಿ, ಡಿಸಿಷನ್ ತಗೊಂಡಿದ್ಕೊಂಡಿದ್ದು ಆ ಡಿಸಿಷನ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗತ್ತದು ಚೆಕ್ ಮಾಡೋದಕ್ಕೆ ಏನಾಗಿರ್ತೈತಿ, ರಿವ್ಯೂ ಆಫ್ ದ, ಅದನ್ನ ಹೊಳ್ಳಿ ಎಲ್ಲ ರಿವ್ಯೂ ಮಾಡ್ಕೊಳ್ಳೋದು ಅಂತಾನು ಸಹ ಹೇಳ್ಬೋದು. ದ ರಿವ್ಯೂ ಆಫ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಮೀನ್ಸ್ ದ ನೋವಿಂಗ್ ದ ಇಟ್ ದ ಆಕ್ಚುಯಲ್ ಪರ್ಫಾರ್ಮೆನ್ಸ್. ಏನಾಗಿರ್ತೈತಿ, ಆ ಡಿಸಿಷನ್ ಮೇಕಿಂಗ್ ದ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನದು ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಏನಂತಂದ್ರೆ ದ ರಿವ್ಯೂ ಆಫ್ ದ ಇಂಪ್ಲಿಮೆಂಟೇಷನ್ ಅಂತ. ಅದು ನಮ್ಮ ಆ ಡಿಸಿಷನ್ ನಮಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗೈತಿ, ಪಾಸಿಟಿವ್ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಆಗೈತಿ ಅನ್ನೋದೇನಾಗಿರ್ತಿ ರಿವ್ಯೂ ಮಾಡ್ಕೊಳ್ಳೋದು. ದ ಡಿಸಿಷನ್ ಮೇಕಿಂಗ್ ಈಸ್ ದ ಕಂಟಿನ್ಯೂಸ್ ಪ್ರೊಸೆಸ್. ಇಟ್ ಈಸ್ ದ ನೆಸಸರಿ ಟು ದ ವ್ಯಾಲ್ಯೂಯೇಟೆಡ್ ಆಫ್ ದ ಪರ್ಫಾರ್ಮೆನ್ಸ್ ಫಾರ್ ದ ಟೈಮ್ ಟು ಟೈಮ್. ನಾವು ಮೊದಲೇ ಹೇಳಿದಂತೆ ಡಿಸಿಷನ್ ಮೇಕಿಂಗ್ ಐತೆ ಇದು ಕಂಟಿನ್ಯೂ ಪ್ರೊಸೆಸ್ ಆಗೈತಿ, ಇದು ನಾನ್ ಸ್ಟಾಪ್ ಅಂತಾನೆ ಸಹ ಹೇಳ್ಬೋದು. ಇಟ್ ಈಸ್ ದ ನೆಸಸರಿ ಟು ದ ವ್ಯಾಲ್ಯೂಯೇಟೆಡ್ ದ ಪರ್ಫಾರ್ಮೆನ್ಸ್ ಫಾರ್ ದ ಟೈಮ್ ಟು ಟೈಮ್. ಏನಾಗಿರ್ತೈತಿ, ಪರ್ಫಾರ್ಮೆನ್ಸ್ ಅನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಒಮ್ಮೆ ನಾವು ಅದ್ರ ರಿಸಲ್ಟ್ ಅನ್ನ ವ್ಯಾಲ್ಯೂಯೇಷನ್ ಮಾಡಿದ್ರೆ ನಡೆಯೋದಿಲ್ಲ. ಅದನ್ನೇನಾಗಿತ್ತು, ಟೈಮ್ ಟು ಟೈಮ್ ಏನಾಗಿರ್ತೈತಿ ದ ವ್ಯಾಲ್ಯೂಯೇಷನ್ ಮಾಡ್ತಾ ಇರಬೇಕು ಅಂತಾನೆ ಹೇಳ್ಬೋದು. ದ ಫಾಲೋ ಅಪ್ ಅಂಡ್ ದ ರಿವ್ಯೂ ಆಫ್ ದ ಆಕ್ಚುಯಲ್ ಅಚೀವ್ಮೆಂಟ್ ಫಾರ್ ದ ಎಸೆಂಟಿಯಲ್. ಅದನ್ನೇನು ಮಾಡ್ಬೇಕು, ಕಂಟಿನ್ಯೂಸ್ ಅದನ್ನ ಫಾಲೋ ಮಾಡ್ಕೋತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಆ ವರ್ಕ್ ಯಾವ ರೀತಿ ನಡೀತೈತೆ ಅನ್ನೋದನ್ನು ಕಂಟಿನ್ಯೂ ಆಗಿ ಏನ್ ಮಾಡ್ಬೇಕು, ದ ಮಾನಿಟರ್ ಮಾಡ್ತಾ ಇರಬೇಕು. ಏನಾಗಿದೆ, ಕಂಟಿನ್ಯೂ ಫಾಲೋ ಅಪ್ ಮಾಡಬೇಕು. ಇಟ್ ಈಸ್ ದ ನೆಸಸರಿ ಟು ದ ಇನ್ವಾಲ್ವ್ ಇನ್ ದ ಮಾಡಿಫಿಕೇಶನ್ ಆಫ್ ದ ಪ್ರೊಸೀಡರ್ ಅಂಡ್ ದ ಟೆಕ್ನಿಕ್ಸ್ ದ್ಯಾಟ್ ಕಮ್ ಮೇಡ್ ದ ಬ್ರಿಂಗ್ ಔಟ್ ದ ವರ್ಕ್ ಟು ದ ಡಿಸೈರೇಟ್ ದ ಟ್ರ್ಯಾಕ್ ಅಂತ ಹೇಳ್ಬೇಕು. ಒಂದು ಡಿಸಿಷನ್ ಅನ್ನು ತೆಗೆದುಕೊಂಡು ಅದ್ರಲ್ಲಿ ಏನಾದರೂ ಮಾಡಿಫಿಕೇಶನ್ ಮಾಡಬೇಕಾ, ಅಥವಾ ಟೆಕ್ನಿಕಲ್ ಏನಾದರೂ ಆ್ಯಡ್ ಮಾಡಬೇಕು, ಅಥವಾ ನ್ಯೂ ಟೆಕ್ನಾಲಜಿ ಏನಾದರೂ ಡೆವಲಪ್ಮೆಂಟ್ ಮಾಡಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೇಕಾ, ಇದನ್ನೆಲ್ಲ ಏನು ಮಾಡ್ಕೊಳಕ ಹೆಲ್ಪ್ ಆಗುತ್ತೆ. ಯಾವಾಗ ಅದನ್ನ ನಾವು ಯಾವ ಅಲ್ಟರ್ನೇಟಿವ್ ಅನ್ನು ತಗೊಂಡು ಯಾವ ಡಿಸಿಷನ್ ಅನ್ನು ತಗೊಂಡಿದ್ದು ಅದನ್ನ ಏನಂತ ಕಂಟಿನ್ಯೂ ಫಾಲೋ ಅಪ್ ಮಾಡೋದ್ರಿಂದ, ಮಾನಿಟರ್ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಏನು ಮಿಸ್ಟೇಕ್ ಅದಾವ, ಅದರಲ್ಲಿ ಏನು ಆ್ಯಡ್ ಮಾಡಬೇಕು, ಇನ್ನು ಏನನ್ನ ರಿವ್ಯೂ ಮಾಡಬೇಕು ಅದನ್ನು ಸಹ ನಮಗೆ ತಿಳ್ಕೊಳ್ಳಕ ಹೆಲ್ಪ್ ಆಗುತ್ತೆ. ಇದರಿಂದ ದ ರಿವ್ಯೂ ಆಫ್ ದ ಇಂಪ್ಲಿಮೆಂಟೇಷನ್ ದಿಂದ ಅಂತ. ಇಟ್ ಈಸ್ ಆಲ್ಸೋ ಹೆಲ್ಪ್ ಇನ್ ದ ಟೇಕಿಂಗ್ ದ ಅಪ್ರಾಪ್ರಿಯೇಟ್ ಡಿಸಿಷನ್ ಅಟ್ ದ ರೈಟ್ ಟೈಮ್ ಅಂತ. ಇದೇನಾಗಿರ್ತದೆ, ರೈಟ್ ಟೈಮ್ನ ಡಿಸಿಷನ್ ತೆಗೆದುಕೊಳ್ಳೋ ಸಲ ಹೆಲ್ಪ್ ಆಗುತ್ತೆ. ಯಾವುದು, ರಿವ್ಯೂ ಆಫ್ ದ ಇಂಪ್ಲಿಮೆಂಟೇಷನ್. ದ ರಿವ್ಯೂ ಆಫ್ ದ ಇಂಪ್ಲಿಮೆಂಟೇಷನ್ ಸಿಂಪಲ್ ಆಗಿ ಏನ್ಬೋದು, ಆಕ್ಚುಲ್ ಅದ್ರ ಪರ್ಫಾರ್ಮೆನ್ಸ್ ಏನೈತಿ ಅನ್ನೋದನ್ನ ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು, ಪಾಸಿಟಿವ್ ಇಂಪ್ಯಾಕ್ಟ್ ಆಗಿತ್ತು, ಮತ್ತೆ ಏನಾದ್ರೂ ಆ್ಯಡ್ ಮಾಡಬೇಕು ಅಥವಾ ಏನಾದ್ರೂ ತೆಗಿಬೇಕಾ. ಸೊ ಎಲ್ಲ ಏನಾಗುತ್ತೆ, ಆಕ್ಚುಲ್ ಏನಾಗೈತೈತಿ ಡಿಸಿಷನ್ ಮೇಕಿಂಗ್ದು ಪ್ರೊಸೆಸ್ ಗೊತ್ತಾಗುತ್ತೆ ಅಂತ ನಾವು ಸಹ ಹೇಳ್ಬೇಕು. ಏನಾಗೈತೈತಿ, ದ 7 ಸ್ಟೆಪ್ಸ್ ಆಫ್ ದ ಡಿಸಿಷನ್ ಮೇಕಿಂಗ್ ಅಂತ ನಾವು ಸಹ ಹೇಳ್ಬೇಕು. ದ ಫಸ್ಟ್ ಒನ್ ದ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಂಡ್ ಸೆಕೆಂಡ್ ಒನ್ ದ ಅನಾಲಿಸಿಸ್ ಆಫ್ ದ ಪರ್ಫಾರ್ಮೆನ್ಸ್ ಅಥವಾ ಪ್ರಾಬ್ಲಮ್ ಹೋಗಿ ಡೀಪ್ ಆಗಿ ಸ್ಟಡಿ ಮಾಡೋದಂತ ಸಹ ಹೇಳ್ಬೇಕು. ಅದರ ಏನಾಗಿದೆ, ಯಾವೆಲ್ಲ ಅಲ್ಟರ್ನೇಟಿವ್ ಅದನ್ನೆಲ್ಲ ಡೆವಲಪ್ಮೆಂಟ್ ಇರ್ಬೋದು, ಯಾವೆಲ್ಲ ವೇ ಇದನ್ನ ನಾವು ಸೊಲ್ಯೂಷನ್ ಅನ್ನ ತೆಗೆದುಕೊಳ್ಬೇಕು ಅದನ್ನು ಸಹ ನಾವು ಅವನ್ನೆಲ್ಲ ವೇಗಳನ್ನ ಫೈಂಡ್ ಔಟ್ ಮಾಡೋದು. ಇನ್ನು 4th ಒಂದು ವ್ಯಾಲ್ಯೂಯೇಷನ್ ಆಫ್ ದ ಅಲ್ಟರ್ನೇಟಿವ್. ಎಷ್ಟು ವೇಗಳದಾವ ಸೊಲ್ಯೂಷನ್ ಕಂಡಿರುತ್ತೋ ಆ ಪ್ರತಿಯೊಂದು ವೇಗಳನ್ನ ಏನ್ ವ್ಯಾಲ್ಯೂಯೇಷನ್ ಮಾಡೋದು. ಅದ್ರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಅದ್ರದ್ದು ಕಾಸ್ಟ್, ಅದ್ರ ಟೈಮ್ ಬಗ್ಗೆ ಎಲ್ಲ ಮಾಡೋದು, ಸ್ಟಡಿ ಮಾಡೋದು. ಯಾವ ಸ್ಟೇಜ್ನಲ್ಲಿ ಇದು ವ್ಯಾಲ್ಯೂಯೇಷನ್ ಆಫ್ ದ ಅಲ್ಟರ್ನೇಟಿವ್. ಆ್ಯಂಡ್ ದ 5th ಒಂದು ಸೆಲೆಕ್ಷನ್ ಆಫ್ ದ ಬೆಸ್ಟ್ ಅಲ್ಟರ್ನೇಟಿವ್. ಏನಾಗಿರ್ಬೋದು, ನಮಗೆ ಸೂಟೇಬಲ್ ಆಗಿರುವಂಥ ಒಂದು ಅಲ್ಟರ್ನೇಟಿವ್ ಮತ್ತು
ಪ್ರಾಬ್ಲಮ್ಗೆ ರಿಲೇಟೆಡ್ ಆದಂಥ ಒಂದು ಸೊಲ್ಯೂಷನ್ ಅನ್ನು ಕಂಡುಹಿಡೋದಾಗಿರುತ್ತೆ. ಸೆಲೆಕ್ಷನ್ ಆಫ್ ದ ಅಲ್ಟರ್ನೇಟಿವ್ ಅಂತಾನು ಸಹ ಹೇಳ್ಬೋದು. ಅಂಡ್ ಸಿಕ್ಸ್ತ್ ಒಂದು ಇಂಪ್ಲಿಮೆಂಟೇಷನ್ ಆಫ್ ದ ಅಲ್ಟರ್ನೇಟಿವ್, ದ ಪ್ರಾಕ್ಟಿಕಲಿ ಆ ಡಿಸಿಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಕರೀತದೆ ಇಂಪ್ಲಿಮೆಂಟೇಷನ್ ಆಫ್ ದ ಅಲ್ಟರ್ನೇಟಿವ್ ಅಂತ ನಾವು ಹೇಳ್ಬೋದು. ದ ಲಾಸ್ಟ್ ಒಂದು ರಿವ್ಯೂ ಆಫ್ ದ ಇಂಪ್ಲಿಮೆಂಟೇಷನ್, ಅದನ್ನ ಆಲ್ಟರ್ನೇಟಿವ್ ಅಂತ ಮಾನಿಟರ್ ಮಾಡ್ತಾ ಇರಬೇಕು, ದ ಕಂಟಿನ್ಯೂಸ್ ಅಂತಾನು ಸಹ ಹೇಳ್ಬೋದು. ದಟ್ ಈಸ್ ಆಲ್ಸೋ ಏನಾಗಿರುತ್ತೆ ಲಾಸ್ಟ್ ಒನ್ ದ ರಿವ್ಯೂ ಆಫ್ ದ ಇಂಪ್ಲಿಮೆಂಟೇಷನ್. ಸೊ ಥ್ಯಾಂಕ್ ಯು ಎವ್ರಿ ಒನ್.